ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಜಗದೀಶ್ ಸ್ಟೇಟ್ ಇಂಪಾರ್ಟೆಂಟ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯರೇ, ನಾವು ನಿರಂತರವಾಗಿ ಕ್ಲಾಸ್ಗಳನ್ನು ಅಪ್ಲೋಡ್ ಮಾಡಬೇಕು ಅಂತಂದೇಳಿ ಅನ್ಕೋಬೇಕಾದ್ರೆ ಧಾರವಾಡದಲ್ಲಿ ನಿರಂತರವಾಗಿರುವಂತಹ ಮಳೆ ಜೊತೆಗೆ ವಿದ್ಯುತ್ ವ್ಯತ್ಯಯದಿಂದಾಗಿ ಸರಿಯಾದ ಸಮಯಕ್ಕೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ವ್ಯತ್ಯಯ ಆಗ್ತಾ ಇದೆ, ಸಾಧ್ಯ ಆಗ್ತಾ ಇಲ್ಲ. ಆದರೆ ಈ ಒಂದು ಸಾಧ್ಯತೆ ಒಳಗೆ ಅಂದರೆ ಸಾಧ್ಯ ಇರುವಂತಹ ಪ್ರಯತ್ನದೊಳಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ನಿಮಗೆ ಈ ವಿಡಿಯೋಗಳನ್ನು ನೀಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆದ್ಮೇಲೆ ಈಗ ನಿರಂತರವಾಗಿ ಈ ಒಂದು ವಿಡಿಯೋ ಸರಣಿ, ಇವತ್ತು 9ನೇ ವಿಡಿಯೋ ಸರಣಿ, ಅದು ಎಸ್ಪೆಷಲಿ ಈ ಜಾಗ್ರಫಿಗೆ ಸಂಬಂಧಪಟ್ಟ ಹಾಗೆ ಈ ಕ್ವಶನ್ ಆನ್ಸರ್ಸ್ಗಳನ್ನು ಚರ್ಚೆ ಮಾಡ್ಕೊತ ಬರ್ತಾ ಇದ್ದೀವಲ್ಲ. ಸೊ ಹಾಗೆ ಆದ್ಮೇಲೆ ಯಾರು ನನ್ನ ಈ ಚಾನಲನ್ನು ಮೊದಲನೇ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನನ್ನ ಅಷ್ಟು ಉಪಯುಕ್ತ ಕ್ಲಾಸ್ಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪೋದಕ್ಕೆ ಸಾಧ್ಯ ಆಗ್ತದೆ. ಆದ್ಮೇಲೆ ನೋಟಿಫಿಕೇಶನ್ ಬಂದ ತಕ್ಷಣ ಅಲ್ಲಿ ರಿಮೈಂಡರ್ ಅಂತ ಇರ್ತದೆ, ರಿಮೈಂಡರ್ನ ಆನ್ ಮಾಡಿರಿ. ನಂದು ಕ್ಲಾಸ್ ಶುರುವಾದ ತಕ್ಷಣ ಮತ್ತೆ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪೋದಕ್ಕೆ ಸಾಧ್ಯ ಆಗ್ತಿರ್ತದೆ. ಆದ್ಮೇಲೆ ಈಗ ಮುಂದಿನ ಪ್ರಶ್ನೆ ಇದೆ. ಇವತ್ತು ಬಹುಶಃ ಒಂದೇ ಪ್ರಶ್ನೆ ಸುದೀರ್ಘವಾಗಿ ಚರ್ಚೆ ಆಗುತ್ತೇನೋ ಅಂತ ಅನ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕಾನ್ಸೆಪ್ಟ್ ತುಂಬ ಸುದೀರ್ಘ ಇದೆ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೂಲಂಕುಷವಾಗಿ ವಿಷಯವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಪ್ರಶ್ನೆ ಈ ರೀತಿಯಾಗಿದೆ, ಗಮನಿಸಿ. ಭಾರತದ ಏಕೈಕ ಜ್ವಾಲಾಮುಖಿ ದ್ವೀಪ ಡ್ಯಾಶ್ನಲ್ಲಿದೆ. ಭಾರತದ ಏಕೈಕ ಜ್ವಾಲಾಮುಖಿ ದ್ವೀಪ ಡ್ಯಾಶ್ನಲ್ಲಿದೆ. ಎ ಲಕ್ಷದ್ವೀಪ, ಬಿ ಪೋರ್ಟ್ ಬ್ಲೇರ್, ಸಿ ಅಂಡಮಾನ್ ಆ್ಯಂಡ್ ನಿಕೋಬಾರ್, ಡಿ ಸ್ಮರಾಜ್ ದ್ವೀಪ ಅಂತಂದೇಳಿದೆ. ದ ಓನ್ಲಿ ವೋಲ್ಕ್ಯಾನಿಕ್ ಐಲ್ಯಾಂಡ್ ಇನ್ ಇಂಡಿಯಾ ಲೈಸ್ ಇನ್ ದ ಓನ್ಲಿ ವೋಲ್ಕ್ಯಾನಿಕ್ ಐಲ್ಯಾಂಡ್ ಇನ್ ಇಂಡಿಯಾ ಲೈಸ್ ಇನ್ ಎ ಲಕ್ಷದ್ವೀಪ್, ಪೋರ್ಟ್ ಬ್ಲೇರ್, ಅಂಡಮಾನ್ ಆ್ಯಂಡ್ ನಿಕೋಬಾರ್ ಆ್ಯಂಡ್ ಸ್ಮರಾಜ್ ದ್ವೀಪ್ ಅಂತಂದೇಳಿ. ಆದ್ಮೇಲೆ ಇಲ್ಲಿ ನಾನು ಹೆಚ್ಚಿಗೆ ನಿಮಗೆ ಎಕ್ಸ್ಪ್ಲನೇಷನ್ ಕೊಡೋ ಅಗತ್ಯ ಇಲ್ಲ. ಈ ಪ್ರಶ್ನೆಗೆ ತಮಗೆಲ್ಲರಿಗೂ ಉತ್ತರ ಗೊತ್ತದೆ ಈಗ, ಹೌದಾ? ಸೊ ಭಾರತದಲ್ಲಿರುವಂತಹ ಏಕೈಕ ಜ್ವಾಲಾಮುಖಿ ದ್ವೀಪ ಅಂತಂದರೆ ಅದು ಅಂಡಮಾನ್ ಮತ್ತು ನಿಕೋಬಾರ್, ಹೌದಲ್ವಾ? ಸೊ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಇಲ್ಲೇನದ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಭಾರತದ ಏಕೈಕ ಜ್ವಾಲಾಮುಖಿ ದ್ವೀಪ ಅಂತಂದೇಳಿ ಕರೆಸ್ಕೊಳ್ತಕ್ಕಂಥದ್ದು. ಇಲ್ಲಿ ಆ್ಯಕ್ಚುಲಿ ಈಗ ಭಾರತದ ವ್ಯಾಪ್ತಿಯೊಳಗೆ ಬಂದಾಗ ಈ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಇಲ್ಲಿ ಬ್ಯಾರನ್ ದ್ವೀಪ ಅಂತ ಬರ್ತದೆ. ಬ್ಯಾರನ್ ದ್ವೀಪ ಜೊತೆಗೆ ಇಲ್ಲೊಂದು ಬರ್ತದೆ, ಇನ್ನೊಂದು ನಾರ್ಕೋಡಮ್ ಅಂತಂದೇಳಿ. ಬ್ಯಾರನ್ ದ್ವೀಪ ಮತ್ತು ನಾರ್ಕೋಡಮ್ ಅಂತಂದೇಳಿ. ಈ ನಾರ್ಕೋಡಮ್ ಮತ್ತು ಬ್ಯಾರನ್ಗಳಲ್ಲಿ ಇತ್ತೀಚೆಗೆ ಏನಾಗಿದಾವಪ್ಪ ಅಂತಂದರೆ ವೋಲ್ಕ್ಯಾನಿಕ್ಗಳು ಹೆಚ್ಚು ಜಾಗೃತ ಆಗಿರ್ತಕ್ಕಂಥದ್ದು, ಅಂದರೆ ಆ್ಯಕ್ಟಿವ್ಡ್ ಇದ್ದಾವೆ. ಸೊ ಭಾರತದೊಳಗೆ ಹೆಚ್ಚು ಕಡಿಮೆ ಆ್ಯಕ್ಟಿವ್ಡ್ ಇರುವಂತಹ ಜ್ವಾಲಾಮುಖಿ ದ್ವೀಪಗಳಂತಂದರೆ ಇವೆರಡು, ಎಸ್ಪೆಷಲಿ ಈ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಬರುವಂತಹ ನಾರ್ಕೋಡಮ್ ಪರ್ವತ ಆಗಿರ್ಬೋದು ಮತ್ತು ಬ್ಯಾರನ್ ದ್ವೀಪ ಆಗಿರ್ಬೋದು. ಇವೆರಡು ಭಾರತದೊಳಗೆ ಹೆಚ್ಚು ಆ್ಯಕ್ಟಿವ್ಡ್ ಆಗಿದ್ದಾವೆ. ಇನ್ನು ಎಸ್ಪೆಷಲಿ ಹೇಳಬೇಕಂದ್ರೆ ಈ ಬ್ಯಾರನ್ ದ್ವೀಪ ಆಗಿರ್ಬೋದು ಅಥವಾ ನಾರ್ಕೋಡಮ್ ದ್ವೀಪಗಳಲ್ಲಿ ಸಂಭವಿಸುವಂತಹ ಈ ಜ್ವಾಲಾಮುಖಿಯ 3 ವಿಧಗಳಲ್ಲಿ, ಈಗ ಆಕ್ಟಿವ್ಡ್ ವೋಲ್ಕನಿಸ್ ಅಂದರೆ ಜಾಗೃತ ಜ್ವಾಲಾಮುಖಿ, ಸುಪ್ತ ಜ್ವಾಲಾಮುಖಿ, ಲುಪ್ತ ಜ್ವಾಲಾಮುಖಿಗಳು ಅಂತ ಬಂದಾಗ ಇವುಗಳನ್ನು ಲುಪ್ತ ಜ್ವಾಲಾಮುಖಿಗೆ ಅವುಗಳನ್ನ ಸೇರ್ಪಡೆ ಮಾಡಿಬಿಟ್ಟಿದ್ರು. ಲುಪ್ತ ಅಂತಂದರೆ ಯಾವಾಗೋ ಒಂದ್ಸರ್ತಿ ಆಗಿರ್ತವೆ, ತದನಂತರ ಅವುಗಳು ತಮ್ಮ ಕಾರ್ಯಾಚರಣೆಯನ್ನು ನಿಲ್ಲಿಸಿಬಿಟ್ಟಿರ್ತವೆ. ಆ ಒಂದು ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಈ 2 ದ್ವೀಪಗಳನ್ನು ಅಥವಾ ಈ 2 ಜ್ವಾಲಾಮುಖಿಗಳನ್ನ ಸೇರ್ಪಡೆ ಮಾಡಿದ್ರು. ಆದರೆ ಇತ್ತೀಚೆಗೆ ಇವೇನಾಗ್ತದೆ ಅಂದರೆ 2017 ಬ್ಯಾರನ್ ದ್ವೀಪದೊಳಗೆ ಮತ್ತೆ ವೋಲ್ಕ್ಯಾನಿಸ್ ಆಕ್ಟಿವ್ಡ್ ಆಗಿದ್ದು. ಜೊತೆಗೆ ನಾರ್ಕೋಡಮ್ನೊಳಗೆ 2005 ಕೂಡ ಏನಾಗಿತ್ತಪ್ಪ ಅಂತಂದರೆ ವೋಲ್ಕ್ಯಾನ್ ಆಕ್ಟಿವ್ಡ್ ಆಗಿದ್ದು. ಇದೇನಾಗ್ತದೆ, ಬ್ಯಾರನ್ ದ್ವೀಪದೊಳಗೆ ಪದೇ ಪದೇ ವೋಲ್ಕ್ಯಾನಸ್ಗಳು ಆಕ್ಟಿವ್ ಆಗ್ತಾ ಇದ್ದಾವೆ, ಅಂದರೆ ಜ್ವಾಲಾಮುಖಿಗಳು ನಿರಂತರವಾಗಿ ಕ್ರಿಯಾಶೀಲ ಆಗ್ತಾ ಇದ್ದಾವೆ. ಪರಿಣಾಮ ಈಗ ಈ ಬ್ಯಾರನ್ ದ್ವೀಪವನ್ನು ಏನು ಮಾಡ್ತಾ ಇದ್ದಾನೆ, ಭಾರತದ ಬ್ಯಾರನ್ ದ್ವೀಪವನ್ನು ಸಕ್ರಿಯ ಜ್ವಾಲಾಮುಖಿಗೆ ಇದನ್ನ ಸೇರ್ಪಡೆ ಮಾಡ್ತಾ ಇದ್ದಾನೆ, ಅಂದರೆ ಜಾಗೃತ ಜ್ವಾಲಾಮುಖಿಗೆ ಸೇರ್ಪಡೆ ಮಾಡ್ತಾ ಇದ್ದಾನೆ. ಹೀಗಾಗಿ ಈ ದಕ್ಷಿಣ ಏಷ್ಯಾದಲ್ಲಿ ಕಂಡುಬರುವ ಏಕೈಕ ಸಕ್ರಿಯ ಜ್ವಾಲಾಮುಖಿ ಅಂತ ಬಂದರೆ ಅಥವಾ ಜಾಗೃತ ಜ್ವಾಲಾಮುಖಿ ಅಂದರೆ ಅದು ಬ್ಯಾರನ್ ದ್ವೀಪ ಆಗಿರ್ತಕ್ಕಂಥದ್ದು. ದೆನ್ ನೆಕ್ಸ್ಟ್ 2ನೇದು ಅಂತ ಬಂದಾಗ ಇಲ್ಲಿ ನಾರ್ಕೋಡಮ್ ಜ್ವಾಲಾಮುಖಿ ಐತಲ್ಲ, ಇದು ನಾರ್ಕೋಡಮ್ ಜ್ವಾಲಾಮುಖಿ ಸುಪ್ತ ಜ್ವಾಲಾಮುಖಿ ವ್ಯಾಪ್ತಿಗೆ ಸೇರ್ಪಡೆ ಮಾಡ್ತಾ ಇದ್ದಾನೆ. ಸುಪ್ತ ಜ್ವಾಲಾಮುಖಿ ಅಂತಂದರೆ ಒಂದು ಸರ್ತಿ ಆಕ್ಟಿವ್ ಆಗಿ ಒಂದು ಸ್ವಲ್ಪ ದಿನಗಳ ನಂತರ ಪುನಃ ಮತ್ತೆ ಅದನ್ನಿಟ್ಟಿರ್ತದೆ, ಆಕ್ಟಿವ್ಡ್ ಆಗಿರ್ತದೆ. ಆ ರೀತಿಯ ಜ್ವಾಲಾಮುಖಿ ಅಂತ ಬಂದಾಗ ಆಲ್ಮೋಸ್ಟ್ ನಾರ್ಕೋಡಮನ್ನು ಸುಪ್ತ ಜ್ವಾಲಾಮುಖಿಗೆ ಉದಾಹರಣೆ ಕೊಡ್ತಾ ಇದ್ದಾನೆ. ದೆನ್ ಬ್ಯಾರನ್ ದ್ವೀಪವನ್ನು ಜಾಗೃತ ಜ್ವಾಲಾಮುಖಿಗೆ ಇದನ್ನು ಸೇರಿಸ್ತಾ ಇದ್ದಾನೆ. ಸೊ ನೆನಪಿರಲಿ, ನಾಳೆ ನಿಮಗೆ ಪ್ರಶ್ನೆ ಕೇಳ್ತಾನೆ, ದಕ್ಷಿಣ ಏಷ್ಯಾದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಅಥವಾ ಜಾಗೃತ ಜ್ವಾಲಾಮುಖಿ ಅಂತಂದರೆ ದಟ್ ಈಸ್ ದ ಬ್ಯಾರನ್.
ಇನ್ನೊಂದು ಎಲ್ಲಿದೆಪ್ಪ ಅಂತಂದ್ರೆ ನಾರ್ಕೋಡಮ್. ಈ ನಾರ್ಕೋಡಮ್ ಮತ್ತು ಬ್ಯಾರನ್ಗಳು ಎಲ್ಲಿದಾವೆ ಅನ್ನೋದನ್ನು ಕೂಡ ಸರಿಯಾಗಿ ನೀವು ಗಮನಿಸೋದಕ್ಕೆ ಸಾಧ್ಯ ಆಗಿರ್ಬೇಕು ನೋಡ್ರಿ. ಸೊ ಇವು ಎಲ್ಲಿಪ್ಪ ಅಂತಂದ್ರೆ ಈ ಭಾಗದೊಳಗೆ ಬರ್ತಕ್ಕಂಥದ್ದು ನಾರ್ಕೋಡಮ್ ಆಲ್ಮೋಸ್ಟ್ ಅಂಡಮಾನ್ ಸಮುದ್ರದ ವ್ಯಾಪ್ತಿಯೊಳಗೆ ಬರ್ತದೆ. ನಾಳೆ ನಿಮಗೆ ಪ್ರಶ್ನೆ ಕೇಳ್ತಿರ್ತಾನೆ. ಈಗ ಇಲ್ಲಿ ಬರ್ತಾವ ಅಂಡಮಾನ್ ಮತ್ತು ನಿಕೋಬಾರ್ಗಳನ್ನ ಡಿವೈಡ್ ಮಾಡುವಂತಹ ರೇಖೆ ಬರ್ತದ, ದಟ್ ಈಸ್ 10 ಡಿಗ್ರಿ ಚಾನಲ್ ಅಂತ ಬರ್ತದ. ದೆನ್ ಇದ್ರಾಗ ಮತ್ತೆ ಅಂಡಮಾನ್, ಉತ್ತರ ಅಂಡಮಾನ್ ಮತ್ತು ದಕ್ಷಿಣ ಅಂಡಮಾನ್, ಲಿಟ್ಲ್ ಅಂಡಮಾನ್ ಅಂತ ಬರ್ತಿರ್ತವೆ. ಈ ದಕ್ಷಿಣ ಅಂಡಮಾನ್ ಮತ್ತು ಲಿಟ್ಲ್ ಅಂಡಮಾನ್ ಅನ್ನ ಡಂಕನ್ ಪಾಸ್ ಅನ್ನುವಂಥದ್ದು ಏನು ಮಾಡ್ತದೆ, ಡಿವೈಡ್ ಮಾಡ್ತಿರ್ತದೆ. ಈ ದಕ್ಷಿಣ ಅಂಡಮಾನ್ನ ತುದಿಯೊಳಗೆ ಏನಪ್ಪಾ ಅಂತಂದ್ರೆ ಪೋರ್ಟ್ ಬ್ಲೇರ್ ಅದ. ಇದು ಪೋರ್ಟ್ ಬ್ಲೇರ್ ಅಂಡಮಾನ್ ಮತ್ತು ನಿಕೋಬಾರ್ಗಳ ರಾಜಧಾನಿ. ಹೀಗೆ ಇವುಗಳ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಿರ್ತಾನೆ. ಸೊ ಇಲ್ಲಿ ಏನು ಕೇಳಿದನಪ್ಪ ಅಂದ್ರೆ ಭಾರತದೊಳಗಿರುವಂತಹ ಜ್ವಾಲಾಮುಖಿ ದ್ವೀಪ ಅಂತಂದ್ರೆ ಅದು ಅಂಡಮಾನ್ ಮತ್ತು ನಿಕೋಬಾರ್. ಇವತ್ತು ಈ ಜ್ವಾಲಾಮುಖಿ ಅನ್ನುವಂತಹ ಕಾನ್ಸೆಪ್ಟ್ ಇಟ್ಕೊಂಡು ಜ್ವಾಲಾಮುಖಿಯ ಮೇಲೆ ಬೇರೆ ಎಲ್ಲೆಲ್ಲಿ ಹೇಗೆ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾನೋ ಅದೆಲ್ಲವನ್ನ ಡಿಟೇಲ್ ಆಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಒಂದು ಸ್ಪಷ್ಟ ಆಯಿತು, ನಾರ್ಕೋಡಮ್ ಮತ್ತು ಬ್ಯಾರನ್. ನಾರ್ಕೋಡಮ್ ಅಂಡಮಾನ್ ಸಮುದ್ರದೊಳಗೆ ಉತ್ತರ ಅಂಡಮಾನ್ ದ್ವೀಪದೊಳಗೆ ಬರ್ತಕ್ಕಂಥದ್ದು. ದೆನ್ ಇದು ಬ್ಯಾರನ್ ದ್ವೀಪ ಏನೈತಲ್ಲ ಆಲ್ಮೋಸ್ಟ್ ಮಧ್ಯ ಅಂಡಮಾನ್ನೊಳಗೆ ಅಂದ್ರೆ ಅಂಡಮಾನ್ನ ಪೂರ್ವ ಭಾಗದೊಳಗೆ ಈ ಬ್ಯಾರನ್ ದ್ವೀಪ ಬರ್ತದ. ಈ ಬ್ಯಾರನ್ ದ್ವೀಪ ಆಲ್ಮೋಸ್ಟ್ ಏನಾಗಿದಪ್ಪ ಅಂದ್ರೆ ಇಂಡೋನೇಷ್ಯಾಕ್ಕೆ ಸಮೀಪವದ. ಸೊ ಆ ಕಾರಣಕ್ಕೆ ಇವುಗಳನ್ನು ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ದೆನ್ ಜ್ವಾಲಾಮುಖಿಗಳ ಕಾರ್ಯ ಅಥವಾ ಜ್ವಾಲಾಮುಖಿ ಅಂದ್ರೆ ಏನು ಅಂತ ಬಂದಾಗ, ಜ್ವಾಲಾಮುಖಿ ಈ ಜ್ವಾಲಾಮುಖಿಗಳು ಬಂದಾಗ ಇವುಗಳಿಗೊಂದಿಷ್ಟು ಇತಿಹಾಸ ಅದ. ಅಂದ್ರೆ ಈ ಕ್ರಿಸ್ತ ಪೂರ್ವದ ಸಮಯದೊಳಗ ಗ್ರೀಸರು ಆಕ್ಚುಲಿ ಇಟಲಿ ದೇಶದ ಸಿಸಿಲಿ ದ್ವೀಪದೊಳಗ ಅಥವಾ ಸಿಸಿಲಿ ದ್ವೀಪದೊಳಗ ಒಂದು ಲಿಪಾರಿ ಎನ್ನುವಂತಹ ಪರ್ವತ ಬರ್ತದೆ ಅಥವಾ ಲಿಪಾರಿ ದ್ವೀಪ ಅಂತ ಬರ್ತದೆ. ಈ ಲಿಪಾರಿ ದ್ವೀಪದೊಳಗ ವಲ್ಕನ್ ದೇವತೆ ನೆಲೆಸಿದಾಳೆ ಅಂತಂದೇಳಿ ಈ ಹಿಂದಿನ ಜನರ ನಂಬಿಕೆ ಆಗೈತಿ. ಯಾರ್ದು? ಗ್ರೀಸ್ ಜನರ ನಂಬಿಕೆ ಆಗೈತಿ. ಈ ಲಿಪಾರಿ ದ್ವೀಪದೊಳಗ ವಲ್ಕನ್ ಎನ್ನುವಂತಹ ಪರ್ವತ, ಈ ವಲ್ಕನ್ ಎನ್ನುವಂತಹ ದೇವಿ ಇವಳು ಭೂಮಿಯ ಕೆಳಗಡೆ ಇದ್ದಾಳೆ. ಅವಳು ಕೋಪಗೊಂಡ್ಲು ಅಂತಂದ್ರೆ ಅಲ್ಲಿಂದ ತನ್ನ ಉಗ್ರ ಸ್ವರೂಪವನ್ನ ಬೆಂಕಿಯನ್ನ ಹುಗುಳೋದ್ರ ಮೂಲಕ ತನ್ನ ಕೋಪವನ್ನ ವ್ಯಕ್ತಪಡಿಸ್ತಾಳೆ ಅಂತಂದೇಳಿ ನಂಬಿದ್ರಿ ಇವರು. ಸೊ ವಲ್ಕನ್ ಈಸ್ ನಥಿಂಗ್ ಬಟ್ ಜ್ವಾಲಾಮುಖಿ, ವಲ್ಕನ್ ಈಸ್ ನಥಿಂಗ್ ಬಟ್ ಅಗ್ನಿ ಪರ್ವತ ಅಂತ ಅರ್ಥ ಆಗ್ತದೆ. ಸೊ ವಲ್ಕನ್ ಈಸ್ ನಥಿಂಗ್ ಬಟ್ ಅಗ್ನಿ ಪರ್ವತ. ಯಾವಾಗ ಈ ಒಂದು ಭಾಗದೊಳಗೆ ಗ್ರೀಸರು ವಲ್ಕನ್ ದೇವತೆಯನ್ನ ಜ್ವಾಲಾಮುಖಿ ಅಥವಾ ಅಗ್ನಿ ಪರ್ವತಕ್ಕಂತ ಹೋಲಿಕೆ ಮಾಡಿದ್ರು, ಅಲ್ಲಿಂದ ಈ ಜ್ವಾಲಾಮುಖಿಯನ್ನ ಇಂಗ್ಲಿಷ್ ಒಳಗೆ ವೋಲ್ಕೆನೋಸ್ ಅಂತಂದೇಳಿ ಪದ ಬಳಕೆ ಮಾಡಲಿಕ್ಕೆ ಶುರು ಮಾಡಿದ್ರು. ನೆನಪಿರಲಿ, ಈ ವೋಲ್ಕೆನೋಸ್ ಪದ ಬಳಕೆ ಬರಲಿಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದ್ರೆ ಈ ಸಿಸಿಲಿ ಭಾಗದಲ್ಲಿರುವಂತಹ ಲಿಪಾರಿ ದ್ವೀಪದಲ್ಲಿದ್ದಂತಹ ವಲ್ಕನ್ ಪರ್ವತ ಈ ವೋಲ್ಕೆನೋ ಎನ್ನುವಂತಹ ಪದ ಬಳಕೆಗೆ ಮೂಲ ಆಗಿರ್ತಕ್ಕಂಥದ್ದು. ವೋಲ್ಕೆನೋ ಅಂತಂದ್ರೆ ಅವಳೊಬ್ಬ ಭೂಮಿಯ ತಳಭಾಗದಲ್ಲಿರುವಂತಹ ದೇವತೆ. ಅವಳು ಕೋಪಗೊಂಡಾಗ ಬೆಂಕಿಯನ್ನು ಒಳಗೆ ಹಾಕೋದೇನಪ್ಪಾ ಅಂತಂದ್ರೆ ಅದೊಂದು ಅಗ್ನಿ ಪರ್ವತ ಅಂತಂದೇಳಿ ಇದು ಪೂಜಿಸಲ್ಪಡ್ತಕ್ಕಂತಹ ಪರ್ವತ ಆಗಿತ್ತು. ಅದಾದ್ಮೇಲೆ ಈಗ ಜಪಾನ್ ದೇಶದ ಫ್ಯೂಜಿಯಾಮಾ ಅಥವಾ ಫ್ಯೂಜಿ ದ್ವೀಪ ಅಂತ ಬರ್ತದೆ. ಫ್ಯೂಜಿ ಅಥವಾ ಫ್ಯೂಜಿಯಾಮಾ ಅಂತಂದೇಳಿ ಇವರು ಕೂಡ ಈ ಜಪಾನ್ದವ್ರು ಏನು ಮಾಡ್ತಾರೆ, ಈ ಫ್ಯೂಜಿಯಾಮಾ ದ್ವೀಪವನ್ನ ಈ ಒಂದು ಅಗ್ನಿ ದೇವತೆಗೆ ಹೋಲಿಕೆ ಮಾಡಿ ಇದನ್ನ ಪೂಜೆ ಮಾಡ್ತಾರೆ. ಸೊ ಇವುಗಳನ್ನ ಯಾಕೆ ಕೇಳಿದೆ ಅಂದ್ರೆ ವಲ್ಕನ್ ಅಂತಂದ್ರೆ ಏನು, ಅದರ ಜ್ವಾಲಾಮುಖಿ ಪದದ ಉಗಮ ಅಂತಂದ್ರೆ ಏನು, ಇದೊಂದು ಸ್ವಲ್ಪ ನೆನ್ಪಿಟ್ಕೊಡ್ರಿ. ಆಮೇಲೆ ಜಪಾನಿಗರು ಅಗ್ನಿ ದೇವತೆ ಅಂತೇಳಿ ಪೂಜೆ ಮಾಡುವಂತಹ ದೇವತೆಯ ಹೆಸರು ಅಥವಾ ದ್ವೀಪ ಯಾವುದು ಅಂತ ಏನಾದ್ರು ಪ್ರಶ್ನೆ ಮಾಡಿದ್ರೆ ಅದು ಫ್ಯೂಜಿ ಅಥವಾ ಫ್ಯೂಜಿಯಾಮ. ಸೊ ಈ ಒಂದು ದ್ವೀಪಗಳು ಎಲ್ಲಿದ್ದಾವೆ ಅನ್ನೋದನ್ನ ಒಂದು ಸ್ವಲ್ಪ ನೀವು ಈ ನಕ್ಷೆಗಳ ಮೂಲಕ ನೋಡಲಿಕ್ಕೆ ಸಾಧ್ಯ ಆಗಿರಬೇಕು. ದೆನ್ ನೆಕ್ಸ್ಟ್ ಇದು ಏನಪ್ಪಾ ಅಂದ್ರೆ ಜ್ವಾಲಾಮುಖಿ ಪದ ಬಳಕೆ ಇರುವಂತಹ ಹಿನ್ನೆಲೆ. ದೆನ್ ಜ್ವಾಲಾಮುಖಿ ಹೇಗೆ ಸಂಭವಿಸ್ತವೆ ಅಂತ ಬಂದಾಗ, ಜ್ವಾಲಾಮುಖಿಗಳು ಹೇಗೆ ಸಂಭವಿಸ್ತವೆ ಅಂತ ಬಂದಾಗ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಭೂಮಿಯನ್ನ ಅಥವಾ ಭೂಮಿಯ ಪದರಗಳನ್ನು ಗಮನಿಸಿದಾಗ, ಗಮನಿಸ್ರಿ, ಭೂಮಿಯನ್ನ ಪದರಾಗಿ ಗಮನಿಸಿದಾಗ ಇಲ್ಲಿ ಮುಖ್ಯವಾಗಿ ಇದು ಭೂಮಿಯ ಹೊರಪದರ ಮ್ಯಾಂಟಲ್, ದೆನ್ ನೆಕ್ಸ್ಟ್ ಕೇಂದ್ರ ಪದರ ಅಂತ ಬರ್ತದೆ, ಕೇಂದ್ರ ಗೋಳ ಅಂತಂದೇಳಿ ನೆನಪಿರ್ಲಿ. ಯಾವಾಗಲೂ ವೋಲ್ಕೆನೋಗಳ ಜನ್ಮ ಅಥವಾ ವೋಲ್ಕೆನೋಗಳು ಹುಟ್ಟೋದಿಲ್ಲಪ್ಪ ಅಂತಂದ್ರೆ ಭೂಮಿಯ ಕೇಂದ್ರ ಗೋಳದಲ್ಲಿ ಹುಟ್ಟೋಂಗಿಲ್ಲ. ಅವು ಹುಟ್ಟೋದಿಲ್ಲಪ್ಪ ಅಂತಂದ್ರೆ ಮ್ಯಾಂಟಲ್ನಿಂದ ಹುಟ್ಟುತ್ತಾ ಇರ್ತದೆ. ಈಗ ಈ ಒಂದು ಭೂಮಿಯ ಅಂತರಾಳಕ್ಕೆ ಹೋದಂತೆಲ್ಲ, ಭೂಮಿಯ ಒಳಭಾಗಕ್ಕೆ ಹೋದಂತೆಲ್ಲ ಸುಮಾರು 32 ಮೀಟರ್ಗೆ 1 ಡಿಗ್ರಿ ಸೆಂಟಿಗ್ರೇಡ್ನಷ್ಟು ಉಷ್ಣಾಂಶ ಹೆಚ್ಚಾಗ್ತಾ ಇರ್ತದೆ. ನೆನಪಿರ್ಲಿ, ಈ ಭೂಮಿಯ ಒಳಗೆ ಹೋದಂತೆಲ್ಲ ಏನಾಗಿರ್ತದ 32 ಮೀಟರ್ಗೆ
1 ಡಿಗ್ರಿ ಸೆಂಟಿಗ್ರೇಡ್ನಷ್ಟು ಉಷ್ಣಾಂಶ ಹೆಚ್ಚಾಗ್ತಾ ಇರ್ತದೆ. ಸೊ ಈ ರೀತಿಯಾಗಿ ಬಂದಾಗ ಯಾವಾಗ ನಾವು ಮ್ಯಾಂಟಲನ್ನು ತಲುಪಿಸ್ತೇವೋ ಈ ಮ್ಯಾಂಟಲನ್ನು ಹೊರಪದರವನ್ನು ನಾವು ಆಸ್ಟಿನೋಸ್ಫಿಯರ್ ಅಂತ ಕರಿತೇವೆ. ಮ್ಯಾಂಟಲ್ನ ಹೊರಪದರವನ್ನು ಆಸ್ಟಿನೋಸ್ಫಿಯರ್ ಅಂತ ಕರಿತೀವಿ. ಈ ಆಸ್ಟಿನೋಸ್ಫಿಯರ್ ಏನಾಗಿದೆಪ್ಪ ಅಂದರೆ ಭೂಕಂಪಗಳ ಉಗಮ ಮತ್ತು ಜ್ವಾಲಾಮುಖಿಗಳ ಉಗಮಕ್ಕೆ ಸ್ಥಾನ ಆಗಿರ್ತಕ್ಕಂಥದ್ದು. ನಾಳೆ ನಿಮಗೆ ಪ್ರಶ್ನೆ ಕೇಳ್ತಾನೆ, ಜ್ವಾಲಾಮುಖಿಗಳು ಅಥವಾ ಭೂಕಂಪಗಳ ಉಗಮ ಸ್ಥಾನ ಯಾವುದು ಅಂದರೆ ದಟ್ ಈಸ್ ಮ್ಯಾಂಟಲ್. ಈ ಮ್ಯಾಂಟಲ್ ಏನಾಗಿದೆಪ್ಪ ಅಂತಂತಂದರೆ ಮೆಗ್ನೀಷಿಯಂ ಮತ್ತು ಫೆರಸ್ ಕಬ್ಬಿಣದ ಅಂಶಗಳನ್ನು ಮಿಶ್ರಣಗೊಂಡು ಇಲ್ಲಿ ಅತಿಯಾದಂತಹ ಉಷ್ಣಾಂಶ ಇರುವ ಪರಿಣಾಮ ಇಲ್ಲಿರುವ ಅಷ್ಟು ಶಿಲೆಗಳೇನಾಗಿರ್ತವೆ ಪ್ಲಾಸ್ಮಾ ಆಕಾರ ಅಂದರೆ ಈ ದ್ರವ ಆಕಾರದಲ್ಲಿ ಸಂಗ್ರಹಗೊಂಡಿರ್ತಕ್ಕಂಥದ್ದು. ನೋಡ್ರಿ, ಈ ಒಂದು ಮ್ಯಾಂಟಲ್ ದ್ರವ ಆಕಾರ ಅಥವಾ ಪ್ಲಾಸ್ಮಾ ಆಕಾರದಲ್ಲಿ ಇರುವ ಪರಿಣಾಮ ಭೂಮಿಯ ಹೊರಕವಚ ಏನಾಗ್ತಿರ್ತದಪ್ಪ ಅಂದರೆ ಇವುಗಳ ಮೇಲೆ ತೇಲ್ತಾ ಇರ್ತಕ್ಕಂಥದ್ದು. ಅಂಡರ್ಸ್ಟ್ಯಾಂಡ್ ಫ್ರೆಂಡ್ಸ್? ಯಾವಾಗಲೂ ಭೂಮಿ ಅಂದರೆ ಮ್ಯಾಂಟಲ್ ಮೇಲೆ ಹೊರ ಭೂ ಕವಚ ಏನಾಗಿದೆಪ್ಪ ಅಂದರೆ ತೇಲ್ತಾ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಒಂದು ನೀರದ ನೀರಿನ ಮೇಲೆ ಒಂದಿಷ್ಟು ವಸ್ತುಗಳನ್ನು ಬಿಡ್ರಿ, ಆ ವಸ್ತುಗಳು ಏನಾಗ್ತಿರ್ತಾವಪ್ಪ ಅಂದರೆ ಹಿಂದಕ್ಕೆ ಮುಂದಕ್ಕೆ ಚಲಿಸ್ತಾ ಇರ್ತವೆ. ಅಂದ್ರೆ ನಾವಿಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕು, ಭೂಮಿಯ ಹೊರಪದರ ಯಾವಾಗಲೂ ಚಲನಾ ಸ್ಥಿತಿಯಲ್ಲಿರುತ್ತೆ ಅಂತಂದೇಳಿ. ಭೂಮಿಯ ಹೊರಪದರ ಯಾವಾಗಲೂ ಚಲನಾ ಸ್ಥಿತಿಯಲ್ಲಿ ಇರುತ್ತೆ ಅಂದರೆ ಕಾರಣ ಏನಪ್ಪಾ ಅಂತಂದ್ರೆ ಅದಕ್ಕೆ ಮ್ಯಾಂಟಲ್ ಇದು ದ್ರವ ಪದಾರ್ಥ ಆಗಿರೋದ್ರಿಂದ ಈ ದ್ರವ ಪದಾರ್ಥ ಯಾವಾಗಲೂ ಹೆಚ್ಚು ಬಿಸಿ ಇರುವ ಪರಿಣಾಮ ಏನಾಗ್ತಿರ್ತದ, ಈ ಭೂಮಿಯ ಮೇಲಿನ ಒತ್ತಡದ ಪರಿಣಾಮ ಅಥವಾ ಬಾಹ್ಯ ಒತ್ತಡದ ಪರಿಣಾಮ ಇದು ಎಲ್ಲಿಂದ ಹೊರಬರೋದಕ್ಕೆ ಸಾಧ್ಯ ಆಗ್ತಿರ್ತದೋ ಅಲ್ಲಿಂದ ಹೊರಬರಲಿಕ್ಕೆ ಪ್ರಯತ್ನ ಮಾಡ್ತಿರ್ತದೆ. ಸೊ ಈ ಒಂದು ಭೂಮಿಯ ಪದರಗಳಿಗೆ ಸಂಬಂಧಪಟ್ಟ ಹಾಗೆ ಇಷ್ಟು ನೆನ್ಪಿಟ್ಕೊಳ್ರಿ. ಸೊ ಭೂಮಿಯ ಮೇಲೆ ಅಥವಾ ಜಗತ್ತಿನಲ್ಲಿ ಜ್ವಾಲಾಮುಖಿಗಳ ಉಗಮ ಸ್ಥಳ ದಟ್ ಈಸ್ ಅ ಮ್ಯಾಂಟಲ್. ಸೊ ಮ್ಯಾಂಟಲ್ನ ಹೊರಪದರ ಏನು ಆಸ್ಟಿನೋಸ್ಫಿಯರ್ ಐತಲ್ಲ ಅಲ್ಲಿಂದ ಇವುಗಳು ಉಗಮ ಆಗ್ತಿರ್ತವೆ. ಸೊ ಇದನ್ನ ನೆನ್ಪಿಟ್ಕೊಳ್ರಿ. ಒಂದು ಸ್ಪಷ್ಟ ಆಯಿತು, ಭೂಮಿಯ ಹೊರ ಕವಚ ಏನಾಗ್ತಾ ಇದೆ, ತೇಲ್ತಾ ಇದೆ. ಯಾವುದ್ರ ಮೇಲೆ? ಮ್ಯಾಂಟಲ್ ಮೇಲೆ. ಈ ತೇಲೋದಕ್ಕೂ ಮ್ಯಾಂಟಲ್ ಹೊರಬರೋದಕ್ಕೂ ಸಂಬಂಧ ಏನು ಅಂತ ಬಂದಾಗ ಈಗ ಅದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡೋಣ. ಇಲ್ಲಿ ಗಮನಿಸ್ರಿ, ಈ ಜ್ವಾಲಾಮುಖಿಗಳ ಉಗಮ ಅಂತ ಬಂದಾಗ ಆ್ಯಕ್ಚುಲಿ ಇದೊಂದು ಜ್ವಾಲಾಮುಖಿ ಪರ್ವತ ಅಂತ ತಿಳ್ಕೊಳ್ಳೋಣ. ಜ್ವಾಲಾಮುಖಿ ಪರ್ವತ, ಇವುಗಳಲ್ಲಿ ಸಾಕಷ್ಟು ಪದರಗಳಿರ್ತವೆ. ಈ ಭಾಗದಲ್ಲಿ ಏನಪ್ಪ ಅಂತಂತಂದರೆ ಇಲ್ಲಿ ಶಿಲಾಪಾಕ ಇರ್ತದೆ. ಆ್ಯಕ್ಚುಲಿ ಈ ಶಿಲಾಪಾಕವನ್ನು ನಾವೇನಂತ ಕರಿತೀವಿ? ಮ್ಯಾಗ್ಮಾ ಅಂತ ಕರಿತಿರ್ತೀವಿ. ನೆನಪಿರಲಿ, ಈ ಶಿಲಾಪಾಕವನ್ನು ಮ್ಯಾಗ್ಮಾ ಅಂತ ಕರಿತಿರ್ತೀವಿ. ಇದೇನಾಗಿರ್ತದೆ? ಮ್ಯಾಂಟಲ್ ಒಳಗೆ ಇರ್ತದೆ. ಈ ಮ್ಯಾಂಟಲ್ ಒಳಗಿರುವಂತಹ ಒಂದು ಶಿಲಾಪಾಕ ಏನಾಗತ್ತಪ್ಪ ಅಂತಂತಂದರೆ ಈ ರೀತಿ ಈ ಪದರಗಳ ಮೂಲಕ ಏನಾಗ್ತಿರ್ತದೆ, ಹೊರ ಬರೋದಕ್ಕೆ ಪ್ರಯತ್ನ ಮಾಡ್ತಿರ್ತದೆ. ಇದು ಹೊರ ಬರುವಂತಹ ಸಾಧ್ಯತೆ ಇರುವಂಥ ಸಂದರ್ಭದೊಳಗೆ ಇದೇನು ನಾಳ ಇದೆಯಲ್ಲ ಇದಕ್ಕೆ ನಾವೆಂತ ಕರಿತೀವಿ? ಶಿಲಾ ನಾಳ ಅಂತೇಳಿ ಕರಿತಿರ್ತೇವೆ. ಶಿಲಾ ನಾಳ ಅಂತ ಕರಿತೀವಿ. ಇದು ಶಿಲಾಪಾಕ ಹೊರಬರುವ ಪದರ ಅಥವಾ ನಾಳವನ್ನು ಶಿಲಾನಾಳ ಅಂತ ಕರಿತಿರ್ತೀವಿ. ಇಲ್ಲಿ ಬಂದು ಇದೇನಾಗತ್ತಪ್ಪ ಅಂತಂದರೆ ಸ್ಫೋಟಗೊಳ್ತಿರ್ತದೆ. ಸ್ಫೋಟಗೊಂಡು ಈ ರೀತಿ ಜಾರ್ತಾ ಇರ್ತದೆ. ಜಾರುವಂಥ ಸಂದರ್ಭದೊಳಗೆ ಇಲ್ಲೇನಾಗ್ತದೆ, ಈ ಒಂದು ವೋಲ್ಕ್ಯಾನೋ ಹೊರಬರುವಂಥ ಸಂದರ್ಭದೊಳಗೆ ಇಲ್ಲೊಂದಿಷ್ಟು ಜಾಗ ಅಂದರೆ ಬಾಯಿ ತೆರೆದುಕೊಂಡಂಗೆ ಇರ್ತದೆ. ಇದಕ್ಕೆ ನಾವೇನಂತ ಕರಿತೀವಿ? ಕಾರ್ಡೆಲಾ ಅಂತ ಕರಿತಿರ್ತೇವೆ. ಕಾರ್ಡೆಲಾ ಅಂತಂದೇಳಿ ಕರಿತೀವಿ. ನೆನಪಿರಲಿ, ಈ ಕಾರ್ಡೆಲಾ ಅಂದ್ರೆ ಏನಂತ ಪ್ರಶ್ನೆ ಕೇಳ್ತಿರ್ತಾನೆ. ಶಿಲಾನಾಳ ಅಂದ್ರೆ ಏನಂತ ಕೇಳ್ತಿರ್ತಾನೆ. ಮ್ಯಾಗ್ಮಾ ಅಂದ್ರೆ ಏನಂತ ಕೇಳ್ತಿರ್ತಾನೆ. ಮ್ಯಾಗ್ಮಾ ಇದೇನು ಒಳಗೊಂಡಿರ್ತದೆ? ಈ ಮ್ಯಾಗ್ಮಾ ಮ್ಯಾಂಗ್ನೀಸ್ ಮತ್ತು ಕಬ್ಬಿಣ ಅಂಶಗಳನ್ನು ಒಳಗೊಂಡಿರ್ತದೆ. ನೆನಪಿರಲಿ, ಮ್ಯಾಂಗ್ನೀಸ್ ಆ್ಯಂಡ್ ಫೆರಸ್ ಅಂಶಗಳು ಈ ಶಿಲಾಪಾಕದೊಳಗೆ ಇರ್ತವೆ. ಈ ಶಿಲಾಪಾಕ ಹೊರಗೆ ಬಂದು ಏನು ಒಳಗೆ ಬೀಳ್ತಿರ್ತದೆ ನೋಡ್ರಿ, ಇದಕ್ಕೆ ನಾವೇನಂತ ಕರಿತೀವಿ? ಲಾವಾರಸ ಅಂತ ಕರಿತೀವಿ. ನೆನಪಿರಲಿ, ಆ್ಯಕ್ಚುಲಿ ಈ ಲಾವಾರಸ ಹೊರಗೆ ಬರೋದಕ್ಕಿಂತ ಮುಂಚೆ ಏನಾಗಿರ್ತದೆ? ಶಿಲಾಪಾಕ ಆಗಿರ್ತದೆ. ಹೊರಗೆ ಬಂದ ತಕ್ಷಣ ಅದೇನಾಗ್ತದೆ? ಲಾವಾರಸ ಆಗಿ ಬದಲಾವಣೆಗೊಳ್ತಕ್ಕಂಥದ್ದು. ಆ್ಯಕ್ಚುಲಿ ಈ ಲಾವಾರಸ ಹೊರಗೆ ಬಂದ ತಕ್ಷಣ ಇದೇನಾಗತ್ತೆ? ಘನೀಕರಣಗೊಂಡು ಮೃದುವಾಗಿ ಇದು ಶಿಲೆ ಆಗ್ತಿರ್ತದೆ. ಇದಕ್ಕೆ ನಾವೇನಂತ ಕರಿತೀವಿ? ಹೊರಗೆ ಬರುವಂತಹ ಹೊರಗೆ ಬಂದು ಘನೀಕೃತ ಆಗಿ ಶಿಲೆ ಆಗಿತ್ತು ಅಂತಂದರೆ ಅದಕ್ಕೆ ನಾವು ಬಾಹ್ಯಶಿಲೆ ಅಂತ ಕರಿತೀವಿ. ಬಾಹ್ಯಶಿಲೆ ಅಂತ ಕರಿತೀವಿ. ದೆನ್ ನೆಕ್ಸ್ಟು ಕೆಲವೊಂದು ಇವೇನಾಗ್ತಿರ್ತವೆ, ಈ ಲಾವ ಹೊರಬರಬೇಕಾದ ಸಂದರ್ಭದೊಳಗೆ ಇಲ್ಲೇ ಒಂದು ಕಡೆ ಸಂಗ್ರಹ ಆಗ್ತಿರ್ತದೆ. ಮತ್ತೆ ಇಲ್ಲೊಂದಿಷ್ಟು ಸಂಗ್ರಹ ಆಗ್ತಿರ್ತದೆ. ಓಕೆ, ಈ ರೀತಿ ಸಂಗ್ರಹ ಆಗುವಂಥ ಸಂದರ್ಭದೊಳಗೆ ಇವು ಇಲ್ಲೇ ಘನೀಕರಣಗೊಂಡು ಏನಾಗ್ತಿರ್ತವೆ? ತಂಪಾಗ್ತಿರ್ತವೆ. ಈ ಪದರಗಳಲ್ಲಿನೇ ತಂಪಾಗುವಂತಹ ಈ ಒಂದು ಶಿಲಾಪಾಕಕ್ಕೆ ನಾವೇನಂತ ಕರಿತೀವಿ? ಅಂತಃಸರಣ ಶಿಲೆಗಳು ಅಥವಾ ಅಂತಹ ಶಿಲೆಗಳು ಅಂತ ಅಥವಾ ಆಂತರಿಕ ಶಿಲೆಗಳು ಅಂತ ಕರಿತೀವಿ. ಬಾಹ್ಯಶಿಲೆ ಮತ್ತು ಅಂತಃಸರಣ ಶಿಲೆಗಳು ಅಂತೇಳಿ. ಬಾಹ್ಯಶಿಲೆ ಆದಷ್ಟು ಬೇಗ ಏನಾಗ್ತದಪ್ಪ ಅಂದರೆ ಘನೀಕರಣಗೊಂಡು ಶಿಲೆ ಆಗ್ತದೆ. ಬಟ್ ಈ ಆಂತರಿಕ ಶಿಲೆಗಳಿದೆ ನೋಡ್ರಿ, ಅಂದರೆ ಈ ಅಂತಃಸರಣ ಶಿಲೆಗಳು
ಇವು ಇಲ್ಲೇ ಸಂಗ್ರಹಗೊಂಡಿರ್ತವೆ. ಇವು ನಿಧಾನವಾಗಿ ಏನಾಗ್ತವೆ, ಕೂಲ್ ಆಗ್ತಿರ್ತವೆ. ಜೊತೆಗೆ ಇವು ಏನಾಗಿರ್ತವೆ, ಬಾಹ್ಯ ಶಿಲೆಗಳಿಗಿಂತಲೂ ಹೆಚ್ಚು ಗಟ್ಟಿಯಾಗಿರ್ತವೆ ಅಂತಸ್ತರಣ ಶಿಲೆಗಳು. ಸೊ ಈ ಶಿಲೆಗಳಿಗೆ ನಾವು ಉದಾಹರಣೆ ಅಂತ ಬಂದಾಗ ಇವುಗಳಿಗೆ ನಾವು ಲ್ಯಾಕೋಲಿತ್ ಶಿಲೆಗಳಂತ ಕರಿತೀವಿ. ಈ ರೀತಿಯಾಗಿ ಇವುಗಳನ್ನು ಕರಿತಾ ಇರ್ತವೆ. ಈ ಬಾಹ್ಯ ಶಿಲೆಗಳಂತ ಬಂದಾಗ ಇವಕ್ಕೆ ನಾವು ಬಸಾಲ್ಟ್ ಶಿಲೆಗಳಂತ ಕರಿತೀವಿ. ಬಸಾಲ್ಟ್ ಶಿಲೆಗಳು ಸಾಕಷ್ಟು ಮೃದು ಇರ್ತವೆ. ಮೃದು ಇರೋ ಪರಿಣಾಮ ಏನಾಗುತ್ತದೆ, ಅದು ಭೂಮಿಯ ಮೇಲಿನ ಈ ಗಾಳಿ ಮಳೆ ಇವುಗಳ ಪ್ರಕ್ರಿಯೆ ಪರಿಣಾಮ ಆದಷ್ಟು ಬೇಗ ಅದು ತೊಳಸಲ್ಪಟ್ಟು ಕೊಳೆತು ಅದೇನಾಗಿರ್ತದೆ, ಶಿಲೆಗಳು ಚೂರುಗಳಾಗಿ ನಂತರ ಮಣ್ಣಾಗಿ ನಿರ್ಮಾಣಗೊಳ್ತಿರ್ತದೆ. ಈ ರೀತಿಯಾಗಿ ಮತ್ತೆ ಮುಂದೆ ಅದು ಕೆಲಸ ಮುಂದುವರಿತದೆ. ಸೊ ಕಾರ್ಡೆಲಾ ಅಂತಂದ್ರೆ ಅರ್ಥ ಏನು, ಜ್ವಾಲಾಮುಖಿ ಬೀಳುವ ಸಂದರ್ಭದೊಳಗೆ ನಿರ್ಮಾಣಗೊಂಡಿರುವಂತಹ ಈ ಒಂದು ಬಾಯಿಯ ಆಕಾರವನ್ನು ನಾವು ಕಾರ್ಡೆಲಾ ಅಂತ ಕರಿತಿರ್ತೀವಿ. ಇನ್ನೊಂದು ಬರ್ತದೆ ಕ್ರೆಟೇರಾ ಅಂತಂದೇಳಿ. ಈ ಕ್ರೆಟೇರಾ ಅಂತಂದ್ರೆ ಈಗೇನು ಇಲ್ಲಿ ಒಂದು ಹೊಂಡ ಅಥವಾ ಕುಂಡ ನಿರ್ಮಾಣಗೊಳ್ತದೆ ನೋಡ್ರಿ. ಈ ಜ್ವಾಲಾಮುಖಿ ಹೊರಬರೋದಕ್ಕೆ ಸಂದರ್ಭದೊಳಗೆ ಏನಿಲ್ಲ ಕುಂಡ ನಿರ್ಮಾಣ ಆಯ್ತಲ್ಲ, ಈ ಕುಂಡ ನಿರ್ಮಾಣ ಆದ ನಂತರ ಸಾಕಷ್ಟು ವರ್ಷಗಳ ನಂತರ ಈ ಕುಂಡದಲ್ಲಿ ಏನಾದರೂ ನೀರು ಸಂಗ್ರಹಗೊಳ್ಳೋದಕ್ಕೆ ಪ್ರಾರಂಭ ಆಯಿತು ಅಂತ ತಿಳ್ಕೊಳ್ರಿ. ಅಲ್ಲಿ ನೀರು ಸಂಗ್ರಹಗೊಳ್ಳೋದಕ್ಕೆ ಪ್ರಾರಂಭ ಆಯಿತು ಅಂತಂದರೆ ಅರ್ಥ ಇಲ್ಲಿ ಜ್ವಾಲಾಮುಖಿಗಳು ಇನ್ನು ಮುಂದೆ ಸಂಭವಿಸೋಂಗಿಲ್ಲ ಅಂತ ಅರ್ಥ. ಸೊ ಈ ಜ್ವಾಲಾಮುಖಿ ಸಂಭವಿಸಿದ ಈ ಬಾಯಿ ಏನಾಗಿರ್ತದಲ್ಲ, ನೀರನ್ನು ಸಂಗ್ರಹಗೊಂಡು ಅಲ್ಲಿ ಅದು ಸಂಚಯನ ಆಗಿತ್ತು ಅಂತಂದರೆ ಅದಕ್ಕೆ ನಾವು ಕ್ರೆಟೇರಾ ಅಂತ ಕರಿತಿರ್ತೇವೆ. ಕಾರ್ಡೆಲಾ ಏನಾಗಿರ್ತದ, ಇದು ಆಕ್ಟಿವ್ಡ್ ಆಗಿರ್ತದ, ಆ ಸಂದರ್ಭದಲ್ಲಿ ನಿರ್ಮಾಣ ಆಗಿರೋದು. ಆಕ್ಟಿವ್ಡ್ ಏನಾಗಿರ್ತದೆ, ಆಲ್ಮೋಸ್ಟ್ ಕಂಪ್ಲೀಟ್ ತನ್ನ ಕಾರ್ಯವನ್ನು ಮುಗಿಸಿತ್ತು, ಅಲ್ಲಿ ಏನಾದರೂ ನೀರು ಸಂಗ್ರಹಗೊಂಡಿತ್ತು ಆ ಬಾಯಿ ಒಳಗಂತಂದರೆ ಅದನ್ನು ನಾವು ಕ್ರೆಟೇರಾ ಅಂತ ಕರಿತೇವೆ. ಇಲ್ಲಿಂದ ಸಂಗ್ರಹಗೊಂಡ ನೀರನ್ನು ನಾವು ಕ್ರೆಟೇರಾ ಸರೋವರಗಳು ಅಂತಲೂ ಕೂಡ ಕರಿತಿರ್ತೇವೆ. ನೆನಪಿರಲಿ, ಕ್ರೆಟೇರಾ ಅಂದರೆ ಏನಂತ ಕೇಳ್ತಿರ್ತಾನೆ, ಕಾರ್ಡೆಲಾ ಅಂದರೆ ಏನಂತ ಕೇಳ್ತಿರ್ತಾನೆ, ಲಾವಾ ರಸ ಇದು ಒಳಗಿರುತ್ತೋ ಅಥವಾ ಹೊರಗಿರ್ತದೆ ಗೊತ್ತಿರಬೇಕು. ದೆನ್ ಅಂತರಾಗ್ನಿ ಶಿಲೆಗಳಂದ್ರೇನು, ಬಾಹ್ಯ ಶಿಲೆಗಳಂದ್ರೆ ಏನಂತಂದೇ ಕೇಳ್ತಿರ್ತಾನೆ, ನೆನಪಿರಲಿ. ಈ ಲ್ಯಾಥೋಲಿಕ್ ಶಿಲೆಗಳಾಗಿರ್ಬೋದು. ಈ ಲ್ಯಾಥೋಲಿಕ್ ಶಿಲೆ ಏನಾಗಿದೆಪ್ಪ ಅಂತಂದರೆ ಲ್ಯಾಥೋಲಿಕ್ ಅಂತ ಬರ್ತದ, ಸಿಲ್ ಅಂತ ಬರ್ತಿರ್ತದ. ಇವೆಲ್ಲ ಏನಪ್ಪಾ ಅಂತಂದ್ರೆ ಅಂತರಾಗ್ನಿ ಶಿಲೆಗಳು. ಅಂತರಾಗ್ನಿ ಶಿಲೆ ಅಂತಂದ್ರೆ ಈ ಲಾವಾ ರಸಗಳು ಹೊರಬರೋ ಸಂದರ್ಭದೊಳಗ ಇದೇನಾಗಿರ್ತದಲ್ಲ, ಭೂಮಿಯ ಒಳಪದರದಲ್ಲಿನೇ ಸಂಗ್ರಹಗೊಂಡು ಘನೀಕೃತಗೊಂಡಿತ್ತನಪ್ಪ ಅಂದ್ರೆ ಅದಕ್ಕೆ ಅಂತರಾಗ್ನಿ ಶಿಲೆಗಳು ಅಂತ ಕರಿತೀವಿ, ಅಥವಾ ಅಂತರ್ಶಿಲೆಗಳು. ಹೊರಗೆ ಬಂದು ಲಾವಾರಸ ಬಸಾಲ್ಟ್ ಶಿಲೆಗಳಾಗಿ ಪರಿಣಾಮಗೊಂಡಿತ್ತನಪ್ಪ ಅಂತಂದ್ರೆ ಅದು ಬಾಹ್ಯ ಶಿಲೆ ಅಂತ ಕರಿತೀವಿ. ಇದೇನಿದು ಜ್ವಾಲಾಮುಖಿ ಉಗಮವಾಗುವಂತಹ ಸಂದರ್ಭದೊಳಗೆ ನಿರ್ಮಾಣಗೊಳ್ಳುವಂತಹ ಪ್ರಮುಖ ಕಾರ್ಯಗಳು. ಇವುಗಳ ಜೊತೆಗೆ ಒಂದು ಸಾರ್ತಿ ನಮಗಿಲ್ಲಿ ಪ್ರಶ್ನೆ ಕೇಳಿದಾನೆ. ಏನು ಪ್ರಶ್ನೆ ಅಂದರೆ, ಈ ಜ್ವಾಲಾಮುಖಿ ಹೊರಬರುವ ಸಂದರ್ಭದೊಳಗೆ ಯಾವ್ಯಾವ ವಸ್ತುಗಳೇನು ಹೊರಗೆ ಬರ್ತಾವಲ್ಲ, ಆ ವಸ್ತುಗಳು ಹೊರಬರಬೇಕಾದ್ರೆ ಮೊದಲು ಹೊರಗೆ ಬರುವ ವಸ್ತು ಯಾವುದು ಅಂತ ಪ್ರಶ್ನೆ ಮಾಡಿದ್ದಾನೆ. ಸೊ ಈ ಜ್ವಾಲಾಮುಖಿಗಳು ಸಂಭವಿಸುವ ಸಂದರ್ಭದೊಳಗೆ ಮೊದಲು ಹೊರಗೆ ಬರುವ ವಸ್ತು ಅಂತಂದರೆ ದಟ್ ಈಸ್ ಅನಿಲ ವಸ್ತುಗಳು ಮೊದಲು ಹೊರಗೆ ಬರ್ತವೆ. ಅನಿಲ ವಸ್ತುಗಳಾದಮೇಲೆ ನೆಕ್ಸ್ಟ್ ಬರೋದು ಘನವಸ್ತು ಆದಮೇಲೆ ನೆಕ್ಸ್ಟ್ ಫೈನಲ್ ಬರೋದು ಯಾವುದು ಅಂತಂದರೆ ದ್ರವ ವಸ್ತು. ನೆನಪಿರಲಿ, ಫಸ್ಟ್ ಅನಿಲ, ಆಮೇಲೆ ದ್ರವ, ಆಮೇಲೆ ಘನ ಹೊರಗೆ ಬರೋಂಗಿಲ್ಲ. ಫಸ್ಟು ಹೊರಗೆ ಬರೋದು ಅನಿಲ ವಸ್ತುಗಳು, ಆನಂತರ ಘನ ವಸ್ತುಗಳು ಹೊರಗೆ ಬರ್ತವೆ, ಆನಂತರ ದ್ರವ ವಸ್ತುಗಳು. ಅನಿಲ ವಸ್ತುಗಳು ಅನ್ನಪ್ಪ ಅಂತಂದರೆ ಇಲ್ಲೇನಾಗ್ತದೆ, ಈ ಕಾರ್ಬನ್ ಡೈಆಕ್ಸೈಡ್ನ ಹೊಗೆಯಾಗಿ ಏನಾಗಿರ್ತದೆ ಹೊರಗೆ ಚಿಮ್ಮುತ್ತಾ ಇರ್ತದೆ. ದೆನ್ ನೆಕ್ಸ್ಟು ಈ ಭಾಗದೊಳಗೆ ಒಂದಿಷ್ಟು ಭೂಮಿಯ ಒಳಗಿರುವಂತಹ ನೀರಾವಿನೂ ಕೂಡ ಹೊರಗೆ ಬರೋ ಸಾಧ್ಯತೆ ಇರ್ತದೆ. ಅದರ ಜೊತೆಗೆ ಘನ ವಸ್ತುಗಳನ್ನಪ್ಪ ಅಂತಂದರೆ ಈ ಒಳಗಿರುವಂತಹ ಶಿಲಾಚೂರುಗಳು ಸಿಡಿತಾ ಇರ್ತವೆ. ಅವುಗಳನ್ನು ನಾವು ವೋಲ್ಕನಿಕ್ ಬಾಂಬ್ಗಳು ಅಥವಾ ಜ್ವಾಲಾಮುಖಿ ಬಾಂಬ್ಗಳು ಅಂತಂದು ಕೂಡ ಕರಿತಿರ್ತೀವಿ ನಾವು. ಸೊ ಆ ರೀತಿ ಅವುಗಳ ಜೊತೆಗೆ ಇಲ್ಲೊಂದಿಷ್ಟು ಬೂದಿಯ ಕಿಟ್ ಆಗಿರ್ಬೋದು ಅದೆಲ್ಲ ಹೊರಗೆ ಬರ್ತಿರ್ತದೆ. ಆ ಬೂದಿಯ ಕಿಟ್ಟು ಹೊರಗಡೆ ಬಂದು ಈ ಭಾಗದಲ್ಲಿ ಸಂಚಯನಗೊಳ್ತು ಅಂದರೆ ಅದು ಮುಂದೆ ಏನಾಗಿರ್ತದೆ, ಕಪ್ಪು ಮಣ್ಣಾಗಿ ನಿರ್ಮಾಣಗೊಳ್ತಿರ್ತದೆ. ಆ ಕಪ್ಪು ಮಣ್ಣನ್ನು ಜ್ವಾಲಾಮುಖಿ ಮಣ್ಣು ಅಂತಲೂ ಕೂಡ ಕರಿತಾ ಇರ್ತೇವೆ, ನೆನಪಲ್ಲಿರಲಿ. ಜೊತೆಗೆ ಫೈನಲ್ ಆಗಿ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ದ್ರವ ಪದಾರ್ಥ ಲಾವಾ. ಇದೇನಾಗಿರ್ತದೆ, ಮುಂದೆ ಘನೀಕರಣಗೊಂಡು ಶಿಲೆಯಾಗಿ ನಿರ್ಮಾಣಗೊಂಡು ಜ್ವಾಲಾಮುಖಿ ಪರ್ವತಗಳನ್ನು ನಿರ್ಮಾಣ ಮಾಡ್ತದೆ. ಸೊ ಈ ರೀತಿಯಾಗಿ 3 ವಸ್ತುಗಳು ಹೊರಗೆ ಬರ್ತಿರ್ತವೆ. ಇದೇನಪ್ಪ ಅಂದರೆ ಜ್ವಾಲಾಮುಖಿಯ ಕಾನ್ಸೆಪ್ಟ್. ಜ್ವಾಲಾಮುಖಿ ಹೇಗೆ ಹೊರಗೆ ಬರ್ತದೆ ಅಂತಂದೇಳಿ, ಈ ಒಂದು ಮ್ಯಾಗ್ಮ ಯಾವ ಪದರದೊಳಗಿರೋದು, ಮಧ್ಯಪದರ ಮ್ಯಾಂಟಲ್ ಒಳಗಿರ್ತದೆ. ಇದು ಈ ರೀತಿಯಾಗಿ ಹೊರಗೆ ಬರ್ತಿರ್ತದೆ. ಇದಿಷ್ಟೇನಪ್ಪ ಅಂದರೆ ಜ್ವಾಲಾಮುಖಿ ಸಂಭವಿಸೋದಕ್ಕೆ ಉದಾಹರಣೆ ಆಗ್ತಕ್ಕಂಥದ್ದು. ದೆನ್ ನೆಕ್ಸ್ಟ್, ಭೂಮಿಯ ಮೇಲೆ ಜ್ವಾಲಾಮುಖಿಗಳು ಯಾಕೆ ಸಂಭವಿಸ್ತವೆ? ಹಾಗಾದರೆ ಭೂಮಿಯ ಮೇಲೆ ಜ್ವಾಲಾಮುಖಿಗಳು ಸಂಭವಿಸೋದಕ್ಕೆ ಕಾರಣ ಏನು? ನೆನಪಿರಲಿ, ನಮ್ಮ ಗುರುಗಳು ಎಸ್ಪೆಷಲಿ ಮಂಜುನಾಥ್ ಮರಿಗೌಡರು ಅಂತಂದೇಳಿ, ಅವರು PUC ಜಾಗ್ರಫಿಯ NCERT ಮೆಂಬರ್ ಇದ್ದಾರೆ. ಅದರೊಳಗಿದೆ ನೋಡ್ರಿ ಮಂಜುನಾಥ್ ಮರಿಗೌಡರು ಅಂತಂದೇಳಿ. ಅವರು ಜಗಳೂರಿನೊಳಗೆ ತಮ್ಮ ಈ ಭೌಗೋಳಿಕ ಶಾಸ್ತ್ರದೊಳಗೆ ತಮ್ಮ ಸೇವೆಯನ್ನು ಸಲ್ಲಿಸಿ ಇವಾಗ ರಿಟೈರ್ಡ್ ಆಗಿದ್ದಾರೆ. ಅವರೇ ನಮಗೆ ಯಾವಾಗಲೂ ಸಜೆಸ್ಟ್ ಮಾಡ್ತಿರ್ತಾರೆ. ತುಂಬ ಜಾಗ್ರಫಿಯನ್ನು
ನಿಧಾನವಾಗಿ ನಮಗೆಲ್ರಿಗೂ ಅರ್ಥೈಸಿ ತಿಳಿ ಹೇಳ್ತಿರ್ತಾರೆ, ಜೊತೆಗೆ ಅವರೇ ಸಜೆಸ್ಟ್ ಮಾಡ್ತಾರೆ. ಜಾಗ್ರಫಿ ಹೇಳೋದಾಗಿತ್ತು ಅಂದರೆ ಫಸ್ಟ್ ಫಿಸಿಕಲ್ ಜಾಗ್ರಫಿಯನ್ನು ಅರ್ಥ ಮಾಡಿಕೊಂಡು ಎಕ್ಸ್ಪ್ಲೇನ್ ಮಾಡಿ, ಆನಂತರ ನೀವು ಎಕ್ಸ್ಪ್ಲೇನ್ ಮಾಡ್ಕೊತ ಮತ್ತು ಪ್ರಿಪೇರ್ ಮಾಡ್ಕೊತ ಅಂತ ಹೇಳ್ತಿರ್ತಾರೆ. ಸೊ ಅವರೇ ನಮಗೊಂದು ಉದಾಹರಣೆ ಕೊಟ್ಟಿದ್ರು. ಇಲ್ಲಿ ಜ್ವಾಲಾಮುಖಿ ಪ್ರೆಷರ್ ಹೇಗೆ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇಲ್ಲಿ ಪ್ರೆಷರ್ ಕುಕ್ಕರನ್ನು ಹೆಚ್ಚು ಉದಾಹರಣೆ ಕೊಡೋದು ಸೂಕ್ತ ಅಂತಂದೇಳಿ. ಈಗ ನೀವು ಪ್ರೆಷರ್ ಕುಕ್ಕರ್ ನೋಡಿರ್ತೀರಿ. ಪ್ರೆಷರ್ ಕುಕ್ಕರ್ ಅದರ ಒಳಗಡೆ ಏನಾಗಿರ್ತದ, ವಸ್ತುಗಳು ಅಥವಾ ಬೇಳೆ ಕುದಿಯುವ ಸಂದರ್ಭದೊಳಗೆ ನಾವು ಕೆಳಗಡೆ ಉಷ್ಣಾಂಶವನ್ನು ಹೆಚ್ಚು ಮಾಡಿರ್ತೇವೆ. ಅಲ್ಲಿ ಒಳಗಡೆ ಏನಾಗಿರ್ತಪ್ಪ ಅಂತಂದರೆ ಪ್ರೆಷರ್ ಕ್ರಿಯೇಟ್ ಆಗಿ ಹೊರಗೆ ಬರೋದಕ್ಕೆ ಪ್ರಾರಂಭ ಮಾಡ್ತಾ ಇರ್ತದೆ. ನೋಡ್ರಿ, ಈ ಪ್ರೆಷರ್ ಕುಕ್ಕರ್ನ ಅಷ್ಟು ಭಾಗ ಏನಾಗಿರ್ತದ, ಕವರ್ ಆಗಿರ್ತದ. ಕವರ್ ಆದಾಗ ಅಲ್ಲಿರುವಂತಹ ಹೊಗೆ ಅಥವಾ ಒತ್ತಡ ಹೊರ ಬರೋದಕ್ಕೆ ಪ್ರಾರಂಭ ಮಾಡ್ತಿರ್ತದೆ. ಆ ಒತ್ತಡ ಹೊರ ಬರಬೇಕಾಗಿತ್ತಂದ್ರೆ ಅದಕ್ಕೆ ಹೊರ ಬರೋದಕ್ಕೆ ಎಲ್ಲಿ ಸಡಿಲಿದೆಯೋ, ಸೂಕ್ಷ್ಮ ಅಂಶ ಎಲ್ಲಿದೆಯೋ ಅದನ್ನು ಹುಡುಕುತ್ತಿರ್ತದೆ. ಯಾಕಂದ್ರೆ ಸುತ್ತುವರೆದು ಗಟ್ಟಿ ಪದರ ಇದ್ದಾಗ ಹೊರ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದೇನಾಗುತ್ತಪ್ಪ ಅಂತಂದ್ರೆ ಈ ಒಂದು ಸಣ್ಣ ರಂಧ್ರದ ಮೂಲಕ ಹೊರ ಬರೋದಕ್ಕೆ ಪ್ರಾರಂಭ ಮಾಡ್ತಿರ್ತದೆ. ಅದೇ ರೀತಿಯೊಳಗೆ ಭೂಮಿಯ ಮೇಲಿನ ಒತ್ತಡ ಆಗಿರ್ಬೋದು, ಭೂಮಿಯ ಕೆಳಗಿನ ಆಂತರಿಕ ಒತ್ತಡ ಆಗಿರ್ಬೋದು, ಇವುಗಳು ಎಲ್ಲದರ ಪರಿಣಾಮ ಏನಾಗಿರ್ತದೆ. ಈಗ ಕುಕ್ಕರ್ನೊಳಗೆ ನಾವೇನು ಬೇಳೆಕಾಳು ಅಂತೀವಲ್ಲ, ಬೇಳೆ ಆಗಿರ್ತದಲ್ಲ, ಅದೇ ರೀತಿಯೊಳಗೆ ಈ ಮ್ಯಾಂಟಲ್, ಈ ಶಿಲಾರಸ ಏನು ಮಾಡ್ತಿರ್ತದ, ಹೊರಬರೋಕೆ ಪ್ರಯತ್ನ ಮಾಡ್ತಿರ್ತದ. ಹಾಗೆ ಹೊರಬರೋಕೆ ಪ್ರಯತ್ನ ಮಾಡಬೇಕಾದ್ರೆ ಅದಕ್ಕೆ ಹೊರಬರುವಂತಹ ಸೂಕ್ತ ಸ್ಥಳಗಳು ಎಲ್ಲಿ ನಿರ್ಮಾಣಗೊಂಡಿರ್ತಾವ ಅಲ್ಲಿಂದ ಹೊರಗೆ ಬರ್ತಿರ್ತವೆ. ನೆನಪಿರಲಿ, ಆ ಒಂದು ಜ್ವಾಲಾಮುಖಿಗಳು ಯಾವ ಪ್ರದೇಶದೊಳಗೆ ಹೆಚ್ಚು ಹೊರಬರೋಕೆ ಪ್ರಯತ್ನ ಮಾಡ್ತಾವೆ ನೋಡ್ರಿ, ಅವುಗಳು ಇವತ್ತು ಅತಿ ಹೆಚ್ಚಾಗಿ ಅಗ್ನಿಜನ್ಯ ಪರ್ವತಗಳಾಗಿದ್ದಾವೆ, ಜ್ವಾಲಾಮುಖಿಗಳು ಸಂಭವಿಸುವ ಸ್ಥಳಗಳಾಗಿದ್ದಾವೆ. ಅವುಗಳನ್ನು ಒಂದು ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನಾನು ಹೇಳಿದೆ ನಿಮಗೆ, ಭೂಮಿಯ ಮೇಲಿನ ಹೊರಪದರ ಯಾವಾಗಲೂ ತೇಲ್ತಾ ಇರ್ತದೆ. ಈ ತೇಲ್ತಾ ಇರುವಂತಹ ಪರಿಣಾಮ ಭೂಮಿಯ ಹೊರಪದರ ಯಾವಾಗಲೂ ಚಲಿಸ್ತಾ ಇರ್ತದೆ ಅಂತಂದು ಹೇಳಿ. ಈ ಚಲಿಸುವಿಕೆಯ ಪರಿಣಾಮ ಭೂಮಿಯ ಮೇಲೆ ನಾವು 7 ಭೂ ತಟ್ಟೆಗಳಿದಾವೆ, ಅವು ಚಲಿಸ್ತಾ ಇರ್ತವೆ ಅಂತ ಹೇಳ್ತೇವೆ. ದಟ್ ಈಸ್ ಕಾಲ್ಡ್ ಟೆಕ್ಟಾನಿಕ್ ಪ್ಲೇಟ್ಸ್ ಅಂತಂದೇಳಿ. ಹೌದಾ? ಈ ಟೆಕ್ಟಾನಿಕ್ ಪ್ಲೇಟ್ಸ್ಗಳು ಹೇಗೆ ಚಲಿಸ್ತಾ ಇರ್ತವೆ ಅಂತ ಬಂದಾಗ, ಈಗ ಫಾರ್ ಎಕ್ಸಾಂಪಲ್ ಭೂಮಿ ಮಾದರಿ, ಓಕೆ, ಭೂಮಿಯ ಮಾದರಿ ಇದು. ಈ ಭಾಗದೊಳಗೆ ಒಂದು ಸ್ವಲ್ಪ ಇದು ಎಸ್ ಆದ್ಮೇಲೆ ನೀವಿಲ್ಲಿ ಗಮನಿಸ್ರಿ. ಈಗ ಇದಿಷ್ಟು ವರ್ಲ್ಡ್ ಮ್ಯಾಪ್ನ ಒಂದಿಷ್ಟು ಮಾದರಿ ನಾನಿಲ್ಲಿ ಸೂಕ್ಷ್ಮವಾಗಿ ತಿಳಿಸೋದಕ್ಕೆ ಈ ಒಂದು ಮ್ಯಾಪನ್ನು ಇಲ್ಲಿ ಡ್ರಾ ಮಾಡ್ಕೊಂಡಿದ್ದೇನೆ. ಇವುಗಳನ್ನು ನಾನು ನಿಮಗೆ ಸ್ಕ್ರೀನ್ ಮೂಲಕ ಕೆಲವೊಂದು ಅಂಶಗಳನ್ನು, ಕೆಲವೊಂದು ಚಿತ್ರಗಳನ್ನು ಬಿಡಿಸ್ತೇನೆ, ಅವುಗಳನ್ನು ನೋಡ್ರಿ. ಈ ಭೂಮಿಯ ಮೇಲೆ ಈ ಒಂದು ಖಂಡಗಳ ನಿರ್ಮಾಣ ಆಗಿರುವ ಕಾರಣ, ಆ್ಯಕ್ಚುಲಿ ಇವೆಲ್ಲ ಒಂದು ಸಂದರ್ಭದೊಳಗೆ ಒಂದೇ ಕಡೆ ಸಂಗ್ರಹಗೊಂಡಿತ್ತು. ತದನಂತರ ಭೂಮಿಯ ತೇಲುವಿಕೆಯ ಪರಿಣಾಮ ಕೆಲವೊಂದುಗಳು ಖಂಡಗಳು ಏನಾಗಿದವಪ್ಪ ಅಂದರೆ ಕ್ರಮಿಸಿ ಈಗ ಪ್ರತ್ಯೇಕಗೊಂಡಿದವ ಅಂತಂದೆ. ಈ ರೀತಿಯಾಗಿ ಕೆಲವೊಂದು ಭೂ ತೊಗಟೆಗಳು ಅಂದರೆ ಈ ಮ್ಯಾಂಟಲ್ ಮೇಲಿರುವಂತಹ ತೊಗಟೆಗಳು ಕ್ರಮಿಸುವ ಸಂದರ್ಭದೊಳಗೆ ಅಲ್ಲಿ 3 ಮಾದರಿ ಒಳಗೆ ಕ್ರಮಿಸ್ತವೆ. ಒಂದು ಏಕಮುಖ, ವಿರುದ್ಧ ಮುಖ ಮತ್ತು ಊರ್ಧ್ವಮುಖ ಪಯಣ ಇರ್ತದೆ. ಈ ಏಕಮುಖ ಮತ್ತು ಊರ್ಧ್ವಮುಖ ಎಲ್ಲಿರ್ತಾ ನೋಡ್ರಿ, ಆ ಒಂದು ಸಂದರ್ಭದಲ್ಲಿ ಅಂದರೆ ಏಕಮುಖ ಭೂ ತೊಗಟೆಗಳು ಚಲಿಸುವ ಸಂದರ್ಭ ಮತ್ತು ಊರ್ಧ್ವಮುಖ ಭೂ ತೊಗಟೆಗಳು ಚಲಿಸುವ ಸಂದರ್ಭದೊಳಗೆ ಏನಾಗಿರ್ತವೆ, ಹೆಚ್ಚು ಜ್ವಾಲಾಮುಖಿಗಳು ಸಂಭವಿಸ್ತಾ ಇರ್ತವೆ. ಈಗ ಫಾರ್ ಎಕ್ಸಾಂಪಲ್, ಈಗ ಇದೊಂದು ಭೂ ತೊಗಟೆ ಅಂತ ತಿಳ್ಕೊಳ್ಳೋಣ. ಇದೊಂದು ಭೂ ತೊಗಟೆ ಇದೆ ಇಲ್ಲಿ. ಈ 2 ಭೂ ತೊಗಟೆಗಳು ಈ ಒಂದು ಸಂದರ್ಭದೊಳಗೆ, ಈಗ ಫಾರ್ ಎಕ್ಸಾಂಪಲ್ ಇದನ್ನ ನಾವು ಸೌತ್ ಅಮೆರಿಕಾ ಪ್ಲೇಟ್ ಅಂತ ತಿಳ್ಕೊಳ್ಳೋಣ, ಆ ಕಡೆ ಇದನ್ನ ಅಮೆರಿಕಾ ಪ್ಲೇಟ್ ಅಂತಂದೇಳಿ ತಿಳ್ಕೊಳ್ಳೋಣ. ಇವುಗಳೇನಾಗ್ತವಪ್ಪ ಅಂದ್ರೆ ಇದು ಈ ಮುಖ ಹೋಗ್ತಾ ಇದೆ, ಇದು ಈ ಮುಖ ಹೋಗ್ತಾ ಇದೆ. ಏನಪ್ಪಾ ಅಂತಂದ್ರೆ ಒಂದೊಂದು ಕಡೆ ಚಲಿಸ್ತಾ ಇದ್ದಾವೆ. ಒಂದೊಂದು ಕಡೆ ಚಲಿಸ್ತಾ ಇದ್ದಾವೆ ಅಂದ್ರೆ ಅರ್ಥ ಏನಿದು, ಏಕಮುಖ ಪ್ರವಾಹ ಅಥವಾ ಏಕಮುಖ ಚಲಿಸುವಿಕೆ ಅಂತ ಕರಿತೀವಿ. ಈ ರೀತಿ ಚಲಿಸುವ ಸಂದರ್ಭದೊಳಗ ಈ ಕೆಳಗಡೆ ಇದ್ದಂತಹ ವೋಲ್ಕ್ಯಾನೋ ಅಥವಾ ಮ್ಯಾಂಟಲ್ ಏನಾಗಿರ್ತಪ್ಪ ಅಂತಂದ್ರೆ ಇವುಗಳ ಮೂಲಕ ಹೊರಬರೋ ಸಾಧ್ಯತೆ ಇರ್ತದೆ. ಇದು 1ನೇ ಉದಾಹರಣೆ. ಓಕೆ, ಇನ್ನು 2ನೇದು ಈಗ ಊರ್ಧ್ವಮುಖ ಚಲನೆ ಅಂತ ಬರ್ತದೆ. ಊರ್ಧ್ವಮುಖ ಚಲನೆ ಅಂತಂದ್ರೆ ಸೊ ಈ ರೀತಿಯಾಗಿ ಒಂದು ಪದರ ಏನಾಗಿರ್ತದೆ ಮೇಲ್ಗಡೆ ಹೋಗ್ತಾ ಇದ್ರೆ ಮತ್ತೊಂದು ಪದರ ಏನಾಗ್ತಿರ್ತದೆ ಕೆಳಗಡೆ ಬರ್ತಿರ್ತದೆ. ಈ ಭಾಗದೊಳಗೆ ಏನಾಗಿರ್ತದಪ್ಪ ಅಂದ್ರೆ ಜ್ವಾಲಾಮುಖಿ ಹೊರಬರೋ ಸಾಧ್ಯತೆ ಇರ್ತದೆ ಮತ್ತು ಈ ಭಾಗದಲ್ಲಿ ಜ್ವಾಲಾಮುಖಿ ಹೊರಬರೋ ಸಾಧ್ಯತೆ ಇರ್ತದೆ. ಇನ್ನು ವಿರುದ್ಧ ಮುಖ ಅಂತ ಬಂದಾಗ ಗಮನಿಸ್ರಿ, ಒಂದಕ್ಕೊಂದು 2 ಏನಾಗಿರ್ತಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇದು ಈ ಕಡೆ ಚಲಿಸ್ತಾ ಇರ್ತದೆ, ಇದು ಈ ಕಡೆ ಚಲಿಸ್ತಾ ಇರಬೇಕಾದ್ರೆ ಇದೇನಾಗ್ತದೆ, ಒಂದಕ್ಕೊಂದು ಈ ಪದರ ಈ ರೀತಿ ಹೋಗ್ತಿರ್ತದೆ ಅಂತ ತಿಳ್ಕೊಳ್ಳೋಣ. ಇನ್ನೊಂದು ಪದರ ಇದ್ರ ಕೆಳಗೆ ಬಂದು ಸೇರ್ತಿರ್ತದೆ. ಇದು ಹೀಗೆ ಹೋಗ್ತಿರ್ತದೆ, ಇನ್ನೊಂದು ಪದರ ಇದ್ರ ಕೆಳಗೆ ಬರ್ತಿರ್ತದೆ. ಈ ರೀತಿ ಬರುವ ಸಂದರ್ಭದೊಳಗೆ ಇದರ ಮೇಲ್ಭಾಗ ಏನಾಗಿರುತ್ತಪ್ಪ ಅಂತಂದ್ರೆ ಈ ರೀತಿಯಾಗಿ ಪರ್ವತಗಳಾಗಿ ನಿರ್ಮಾಣಗೊಳ್ತಿರ್ತದೆ. ಈ ರೀತಿ ಪರ್ವತಗಳಾಗಿ ನಿರ್ಮಾಣಗೊಂಡಾಗ ಒಂದಕ್ಕೊಂದು ಪದರ ಇಲ್ಲೇನಾಗುತ್ತಪ್ಪ ಅಂದ್ರೆ ಅಡ್ಡಿ ಆದಾಗ ಇಲ್ಲೇನಾಗ್ತದೆ, ಮ್ಯಾಂಟಲ್ ಹೊರ ಬರೋದಕ್ಕೆ ಸಾಧ್ಯ ಇಲ್ಲ.
ಈ ರೀತಿ ಮ್ಯಾಂಟಲ್ ಹೊರಬರೋದಕ್ಕೆ ಸಾಧ್ಯ ಇಲ್ಲ, ಭೂಮಿ ಮತ್ತಷ್ಟು ಎತ್ತರ ಆಗಲಿಕ್ಕತ್ತದನ್ನಪ್ಪ ಅಂತಂದರೆ ಈ ರೀತಿ ಪರ್ವತಗಳ ನಿರ್ಮಾಣ ಆಗ್ತಾವಲ್ಲ, ಇವುಗಳನ್ನು ನಾವು ಮಡಿಕೆ ಪರ್ವತಗಳು ಅಂತಂದೇಳಿ ಕರಿತಿರ್ತೀವಿ. ಇದಕ್ಕೆ ಅತಿ ಎಕ್ಸಾಂಪಲ್, ತುಂಬ ಅತ್ಯುತ್ತಮವಾದಂತಹ ಉದಾಹರಣೆ ಅಂತಂದರೆ ದಟ್ ಈಸ್ ಹಿಮಾಲಯಸ್ ರೇಂಜಸ್. ಭೂಮಿಯ ಮೇಲೆ ಈ ಹಿಮಾಲಯ ಪರ್ವತಗಳು ಏನಾಗಿದವಪ್ಪ ಅಂತಂದರೆ, ಈ ಕಡೆ ಫಾರ್ ಎಕ್ಸಾಂಪಲ್ ಇದು ಏಷ್ಯನ್ ಪ್ಲೇಟ್ ಅಂತ ಕರೀ ನಾವು, ಯುರೋಷಿಯನ್ ಪ್ಲೇಟ್ ಅಂತ ಬರ್ತದ, ಈ ಕಡೆ ಇಂಡಿಯನ್ ಸಬ್ ಕಾಂಟಿನೆಂಟ್ ಪ್ಲೇಟ್ ಅಂತ ಬರ್ತದೆ, ಭಾರತದ ಉಪಖಂಡದ ಭೂತಟ್ಟೆ ಅಂತಂದೇಳಿ. ಇವೆರಡು ಏನಾಗ್ತದಪ್ಪ ಅಂದರೆ ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ಕ್ರಮಿಸ್ತಾ ಇದ್ದಾವೆ. ಈ ರೀತಿ ಕ್ರಮಿಸ್ತಾ ಇರೋ ಪರಿಣಾಮ ಇಲ್ಲೇನಾಗ್ತದ, ಒಂದಕ್ಕೊಂದು ತಾಗಿದಾಗ ಇಲ್ಲಿ ಭೂಕಂಪಗಳಾಗೋ ಸಾಧ್ಯತೆ ಇರ್ತದೆ, ಆದರೆ ಜ್ವಾಲಾಮುಖಿಗಳು ಸಂಭವಿಸೋಂಗಿಲ್ಲ. ನಾಳೆ ನಿಮಗೆ ಪ್ರಶ್ನೆ ಕೇಳ್ತಾ ಇರ್ತಾನೆ, ಈ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಜ್ವಾಲಾಮುಖಿಗಳ ಸಂಭವ ಅತಿ ಕಡಿಮೆ, ಹೆಚ್ಚು ಕಡಿಮೆ ಜ್ವಾಲಾಮುಖಿಗಳೇ ಆಗೋಂಗಿಲ್ಲ. ಕಾರಣ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕಾನ್ಸೆಪ್ಟ್ ಕೊಟ್ಬಿಡ್ತಾನೆ. ಆ ರೀತಿ ಕಾನ್ಸೆಪ್ಟ್ ಬೇಸ್ಡ್ ಪ್ರಶ್ನೆ ಬಂದಾಗ ನೀವು ಗಮನಿಸಬೇಕು. ಯಾಕಂದರೆ ಒಂದಕ್ಕೊಂದು ಭೂತೊಗಟೆಗಳು ಸಂಧಿಸುವ ಪರಿಣಾಮ ಇಲ್ಲಿ ಏನಾಗ್ತದೆ, ಈ ಲಾವಾ ಹೊರ ಬರೋದಕ್ಕೆ ಸಾಧ್ಯ ಇಲ್ಲ. ನಾ ಹೇಳಿ ನೋಡ್ರಿ, ಪ್ರೆಷರ್ ಕುಕ್ಕರ್ನೊಳಗೆ ಈ ಎಲ್ಲಿ ಹೊರ ಬರೋದಕ್ಕೆ ಸಾಧ್ಯ ಇರ್ತದೋ ಅಂತಲ್ಲಿ ಮಾತ್ರ ಈ ಒಂದು ಲಾವಾ ಹೊರ ಬರೋಕ್ಕೆ ಸಾಧ್ಯ ಆಗ್ತದೆ. ಸೊ ಈ ರೀತಿ ಯಾವಾಗ ವಿರುದ್ಧ ಮುಖ ಅಂದರೆ ಏಕಮುಖ ಪಯಣ ಮತ್ತು ಊರ್ಧ್ವಮುಖ ಪ್ರಯಾಣ ಎಲ್ಲಿ ಇರ್ತದೋ ಅಲ್ಲಿ ಹೆಚ್ಚು ಜ್ವಾಲಾಮುಖಿಗಳು ಏನಾಗಿರ್ತಾವೋ ಹೊರ ಬರೋದಕ್ಕೆ ಪ್ರಾರಂಭವಾಗ್ತಿರ್ತವೆ. ಈಗ ಆ ರೀತಿ ಅಂತ ಬಂದಾಗ ಇಲ್ಲೇನದಪ್ಪ ಅಂತಂದರೆ ಇದು ಪೆಸಿಫಿಕ್ ಪ್ಲೇಟ್, ಇದು ಪೆಸಿಫಿಕ್ ಪ್ಲೇಟ್, ಉತ್ತರ ಅಮೇರಿಕಾ, ನಾರ್ತ್ ಅಮೇರಿಕಾ, ಇಲ್ಲಿ ಬರೋದೇನಪ್ಪ ಅಂತಂದರೆ ಏಷ್ಯಾ, ಇದು ದಕ್ಷಿಣ ಅಮೇರಿಕಾ, ಇಲ್ಲೇನದಪ್ಪ ಅಂತಂದರೆ ಅಟ್ಲಾಂಟಿಕ್ ಸಾಗರ ಇದೆ, ಅಟ್ಲಾಂಟಿಕ್ ಸಾಗರ, ಪೆಸಿಫಿಕ್ ಸಾಗರ, ಈ ಭಾಗದೊಳಗೆ ಅಟ್ಲಾಂಟಿಕ್ ಸಾಗರ. ಸೊ ಇಲ್ಲಿದ್ದಾಗ ನೋಡ್ರಿ, ಈ ಒಂದು ಭಾಗದೊಳಗೆ ನಾನು ಇಲ್ಲೊಂದು ಚಿತ್ರ ಬಿಡ್ತಾ ಇದ್ದೀನಿ ನಿಮ್ಮ ಸ್ಕ್ರೀನ್ ಮೇಲೆ. ಈ ಭಾಗದೊಳಗೆ ಈ ಒಂದು ಟೆಕ್ಟಾನಿಕ್ ಪ್ಲೇಟ್ಗಳ ದಿಕ್ಕು ತೋರಿಸ್ತಾ ಇದೆ ನೋಡ್ರಿ. ಯಾವ್ಯಾವ ಪ್ಲೇಟ್ ಯಾವ್ಯಾವ ಕಡೆ ಕ್ರಮಿಸ್ತಾ ಇದೆ ಅನ್ನೋದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಎಲ್ಲಿ ಊರ್ಧ್ವಮುಖ ಪಯಣ, ಎಲ್ಲಿ ಏಕಮುಖ ಪಯಣ ಜಾಸ್ತಿ ಇದೆಯೋ ಅಲ್ಲಿ ಅತಿ ಹೆಚ್ಚಾಗಿ ಜ್ವಾಲಾಮುಖಿಗಳು ಸಂಭವಿಸ್ತಾ ಇರ್ತಕ್ಕಂಥದ್ದು. ಸ್ವಲ್ಪ ನೀವು ಸೂಕ್ಷ್ಮವಾಗಿ ಗಮನಿಸೋಕೆ ಸಾಧ್ಯ ಆಗಿರಬೇಕು. ಇಲ್ಲಿ ಗಮನಿಸ್ರಿ, ಇದು ಆಫ್ರಿಕಾ ಪ್ಲೇಟ್ ಆಗಿರ್ಬೋದು, ಏಷ್ಯನ್ ಪ್ಲೇಟ್ ಆಗಿರ್ಬೋದು, ಉತ್ತರ ಅಮೇರಿಕನ್ ಪ್ಲೇಟು, ದಕ್ಷಿಣ ಅಮೇರಿಕನ್ ಪ್ಲೇಟು, ದೆನ್ ಪೆಸಿಫಿಕ್ ಪ್ಲೇಟು, ನಾರ್ತ್ ಅಟ್ಲಾಂಟಿಕ್ ಪ್ಲೇಟು ಮತ್ತು ಮಿಡ್ಲ್ ಅಟ್ಲಾಂಟಿಕ್ ಪ್ಲೇಟ್ ಅಂತಂದೇಳಿ ಸಾಕಷ್ಟು ಪ್ಲೇಟ್ಸ್ಗಳಿದಾವೆ ಅಲ್ಲಿ. ನೆನಪಿರಲಿ, ಈ ಪ್ರಪಂಚದ ಭೂಗೋಳದೊಳಗೆ ಅತಿ ಹೆಚ್ಚು ಜ್ವಾಲಾಮುಖಿಗಳು ಸಂಭವಿಸುವಂತಹ ಸ್ಥಳ ಅಂತಂದರೆ ದಟ್ ಈಸ್ ಪೆಸಿಫಿಕ್ ರೇಂಜ್. ಈ ಭಾಗ ಏನೈತಲ್ಲ, ಈ ಭಾಗವನ್ನು ಅಗ್ನಿವರ್ತುಲ ಅಂತ ಕರಿತೀವಿ ನಾವು. ಈ ಭಾಗವನ್ನು ಅಗ್ನಿವರ್ತುಲ ಅಂತ ಕರಿತೀವಿ, ಪೆಸಿಫಿಕನ್ನು. ನೆನ್ಪಿಟ್ಕೊಡ್ರಿ, ಯಾಕೆ ಇದನ್ನು ಅಗ್ನಿವರ್ತುಲ ಅಂತ ಕರಿತೀವಿ ಅಂದರೆ ಇಲ್ಲಿರುವಂತಹ ಬಹುತೇಕ ಈ ಒಂದು ಭೂ ತಟ್ಟೆಗಳೇನಾಗ್ತದಪ್ಪ ಅಂದರೆ ಆಂತರಿಕದೊಳಗೆ ಒಂದಕ್ಕೊಂದು ಏನಾಗ್ತಿರ್ತವೆ, ವಿರುದ್ಧ ದಿಕ್ಕಿನೊಳಗೆ ಚಲಿಸೋದಕ್ಕೆ ಪ್ರಾರಂಭ ಮಾಡಿದವೆ, ಅಂದರೆ ಏಕಮುಖವಾಗಿ ಚಲಿಸೋದಕ್ಕೆ ಪ್ರಾರಂಭ ಮಾಡಿದವೆ, ವಿರುದ್ಧ ಅಂದರೆ ಊರ್ಧ್ವಮುಖವಾಗಿಯೂ ಕೂಡ ಚಲಿಸೋದಕ್ಕೆ ಪ್ರಾರಂಭ ಮಾಡಿದವೆ. ಸೊ ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ ಅಂತಂದರೆ ಅಗ್ನಿವರ್ತುಲ ಅಥವಾ ಫೈರ್ ಝೋನ್ ಆಫ್ ಪೆಸಿಫಿಕ್ ಅಂತ ಕರೀತೇವೆ. ಫೈರ್ ಝೋನ್ ಆಫ್ ಪೆಸಿಫಿಕ್, ದಟ್ಸ್ ಬಿಕಾಸ್ ಆಫ್ ಹೈಯೆಸ್ಟ್ ಜ್ವಾಲಾಮುಖಿ ಸಂಗ್ರಹಗೊಳ್ಳೋದೇ ಇಲ್ಲಿ. ನೀವು ಗಮನಿಸ್ರಿ, ಇಲ್ಲಿ ನಾನು ಒಂದು ಚಿತ್ರದೊಳಗೆ ಬಿಡ್ತಾ ಇದ್ದೀನಿ ನೋಡ್ರಿ ಒಂದು ಫೇಸನ್ನು. ಈ ಭಾಗದೊಳಗೆಲ್ಲ ಏನಾಗ್ಯದಪ್ಪ ಅಂದರೆ ಪೆಸಿಫಿಕ್ ರೇಂಜು, ಆಮೇಲೆ ಈ ಏಷ್ಯಾದ ಈ ಭಾಗ, ಈ ಒಂದು ಆಸ್ಟ್ರೇಲಿಯಾ, ಈ ಭಾಗದಲ್ಲೆಲ್ಲ ಕೆಂಪದಾಗಿ ಏನು ಕಾಣ್ತಾ ಇದೆಯಲ್ಲ, ಇದನ್ನು ನಾವು ಎಂತ ಕರಿತೀವಿ, ಫೈರ್ ರೇಂಜ್ ಆಫ್ ಪೆಸಿಫಿಕ್ ಅಂತ ಕರಿತೀವಿ, ಅಥವಾ ಪೆಸಿಫಿಕ್ನ ಅಗ್ನಿವರ್ತುಲ ಅಂತ ಕರಿತೇವೆ. ದಟ್ಸ್ ಬಿಕಾಸ್ ಆಫ್ ಹೈಯೆಸ್ಟ್ ಜ್ವಾಲಾಮುಖಿಗಳು ಸಂಭವಿಸ್ತಕ್ಕಂಥದ್ದು. ಅದಾದಮೇಲೆ ಮತ್ತೆ ಅತಿ ಹೆಚ್ಚಾಗಿ ಜ್ವಾಲಾಮುಖಿಗಳು ಸಂಭವಿಸೋದು ಎಲ್ಲಿಪ್ಪ ಅಂತಂದರೆ ಈ ಅಟ್ಲಾಂಟಿಕ್ನ ಮಧ್ಯಭಾಗದೊಳಗೆ. ಈ ಅಟ್ಲಾಂಟಿಕ್ನ ಮಧ್ಯಭಾಗ ಇಲ್ಲೇನು ಬರ್ತದೆ ನೋಡ್ರಿ, ಈ ಕಡೆ ಒಂದಿಷ್ಟು ಯುರೋಪ್ನ ಭಾಗ ಬರ್ತದೆ. ಈ ಯುರೋಪ್ನ ಭಾಗ ಮತ್ತು ಮೆಡಿಟೇರಿಯನ್ ಸಮುದ್ರದ ಈ ಭಾಗದೊಳಗೆ ಹೈಯೆಸ್ಟ್ ಸಂಭವಿಸ್ತಿರ್ತವೆ. ದೆನ್ ನೆಕ್ಸ್ಟ್ ಈ ಪೆಸಿಫಿಕ್ ರೇಂಜ್ಗೆ ಹೊಂದಾಣಿಕೊಂಡು ಹಾಗೆ ಈಗ ಇದು ಇಂಡಿಯಾದಲ್ಲಿ ಇಲ್ಲೇನದಪ್ಪ ಅಂತಂದರೆ ಒಂದು ಕಡೆ ಬ್ಯಾರನ್ ದ್ವೀಪ, ದೆನ್ ನಾರ್ಕೋಡಮ್ ಆಗಿರ್ಬೋದು, ಇಂಡೋನೇಷ್ಯಾ ಆಗಿರ್ಬೋದು. ಈ ಇಂಡೋನೇಷ್ಯಾ ಏನಪ್ಪ ಅಂತಂದರೆ ಪ್ರಪಂಚದ ಅತಿದೊಡ್ಡ ದ್ವೀಪ ಸಮೂಹ ರಾಷ್ಟ್ರ, ಅದು ಪ್ರಪಂಚದ ಅತಿದೊಡ್ಡ ದ್ವೀಪ ಸಮೂಹ ರಾಷ್ಟ್ರ. ಈ ಭಾಗದಲ್ಲಿಯೂ ಕೂಡ ಏನಪ್ಪ ಅಂದ್ರೆ ಹೈಯೆಸ್ಟ್ ಜ್ವಾಲಾಮುಖಿಗಳಾಗಿದಾವೆ. ಆಲ್ಮೋಸ್ಟ್ ಇಂಡೋನೇಷ್ಯಾದ ದ್ವೀಪಗಳೇನಾಗ್ಯಾವಪ್ಪ ಅಂದರೆ ಜ್ವಾಲಾಮುಖಿಯಿಂದಲೇ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಇವುಗಳ ಜೊತೆಗೆ ಇನ್ನು ಈ ಭಾಗದೊಳಗೆ ಕಿಲಿಮಂಜಾರೋ ಅನ್ನುವಂತಹ ಪರ್ವತ ಬರ್ತದ. ಇವುಗಳು ಕೂಡ ಏನಪ್ಪಾ ಅಂತಂದ್ರೆ ಈ ವೋಲ್ಕೆನೋಸ್ಗಳು ನಿರ್ಮಾಣಗೊಂಡಿರ್ತಕ್ಕಂತಹ ಪ್ರಮುಖ ಪ್ರದೇಶಗಳು. ಸೊ ಇಷ್ಟು ನೀವು ಯಾವ ರೀತಿ ಭಾಗದೊಳಗೆ ಇದೇ ಭಾಗದೊಳಗೆ ಹೆಚ್ಚು ಈ ಜ್ವಾಲಾಮುಖಿ ಸಂಸೋದಕ್ಕೆ ಕಾರಣ ಏನು ಅಂತಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಾಗಿದೆ ಅಂತ ಅನ್ಕೊಂಡಿದೆ. ಯಾಕಂದ್ರೆ ಈ ಭೂಮಿಯ ಮೇಲಿನ ಭೂತೊಟ್ಟೆಗಳು ಚಲಿಸುವ ಪರಿಣಾಮ ಇಲ್ಲೇನಾಗಿದೆಪ್ಪ ಅಂದ್ರೆ ಹೈಯೆಸ್ಟ್ ಜ್ವಾಲಾಮುಖಿಗಳು ಸಂಭವಿಸ್ತಕ್ಕಂಥದ್ದು. ಈ ರೀತಿಯಾಗಿ ಈ ಜ್ವಾಲಾಮುಖಿಗಳು ಸಂಭವಿಸುವ ಈ ಜ್ವಾಲಾಮುಖಿಗಳ ಲಕ್ಷಣಗಳಿಗೆ ಅನುಗುಣವಾಗಿ 3 ವಿಧಗಳನ್ನಾಗಿ ಮಾಡಿದ್ದಾರೆ. 3 ವಿಧಗಳು. ಒಂದು ಜಾಗೃತ ಜ್ವಾಲಾಮುಖಿ,
ಎರಡನೇದು ಸುಪ್ತ ಜ್ವಾಲಾಮುಖಿ, ಮೂರನೇದು ಲುಪ್ತ ಜ್ವಾಲಾಮುಖಿ ಅಂತಂದೇಳಿ 3 ಉದಾಹರಣೆಯನ್ನು 3 ಡಿವೈಡ್ ಮಾಡಿದ್ದಾರೆ. ನಮಗೆ ಹೆಚ್ಚು ಪ್ರಶ್ನೆ ಕೇಳದೆ ಇವುಗಳನ್ನು. ಜಾಗೃತ ಜ್ವಾಲಾಮುಖಿಗಳೇ ಪ್ರಪಂಚದೊಳಗೆ ಎಲ್ಲಿದ್ದಾವೆ, ಈ ಕೆಳಗಿನ ಯಾವುದನ್ನು ನಾವು ಜಾಗೃತ ಜ್ವಾಲಾಮುಖಿ ಅಂತ ಕರೀತೇವೆ, ಈ ಕೆಳಗಿನ ಯಾವುದನ್ನು ನಾವು ಸುಪ್ತ ಜ್ವಾಲಾಮುಖಿ ಅಂತ ಕರೀತೇವೆ, ಲುಪ್ತ ಜ್ವಾಲಾಮುಖಿಗೆ ಉದಾಹರಣೆ ಕೊಡಿ ಅಂತೇಳಿ ಹೆಚ್ಚು ಪ್ರಶ್ನೆ ಕೇಳದೆ. ಇವನ್ KS ಪ್ರಿಲಿಮ್ಸಲ್ಲಿ ಆಗಿರ್ಬೋದು, ನಾಳೆ ನಿಮಗೆ PSI ಇದರಲ್ಲಿ ಆಗಿರ್ಬೋದು, ಹೆಚ್ಚು ಪ್ರಶ್ನೆ ಕೇಳದೆ ಇದನ್ನು. ಸೊ ಅವುಗಳನ್ನು ಗಮನಿಸೋದಾದರೆ ಎಸ್ ಆದ್ಮೇಲೆ ಇಲ್ಲಿ ನಾವು ಜ್ವಾಲಾಮುಖಿಗಳನ್ನು 3 ವಿಧಗಳನ್ನಾಗಿ ಮಾಡ್ತಾ ಇದ್ದೇವೆ. ಈ ಜ್ವಾಲಾಮುಖಿಯ 3 ವಿಧಗಳು ಅಂತ ಬಂದಾಗ ಮೊದಲನೇದಾಗಿ ಜಾಗೃತ ಜ್ವಾಲಾಮುಖಿ ಅಂತಂದೇಳಿ, ಮೊದಲನೇದು ಜಾಗೃತ ಜ್ವಾಲಾಮುಖಿ. ಜಾಗೃತ ಜ್ವಾಲಾಮುಖಿ ಅಂತಂದರೆ ಅಥವಾ ಆಕ್ಟಿವ್ ವೋಲ್ಕನೋಸ್ ಅಂತ ಕರೀತೇವೆ. ಈ ಜಾಗೃತ ಜ್ವಾಲಾಮುಖಿಗಳಂತಂದರೆ ನಿರಂತರವಾಗಿ ಭೂಮಿಯ ಆಂತರಿಕ ಒತ್ತಡ ಮತ್ತು ಬಾಹ್ಯ ಒತ್ತಡದ ಪರಿಣಾಮ ಏನಾಗಿರ್ತದೆ, ಭೂಮಿಯ ತಳಭಾಗದಲ್ಲಿರುವಂತಹ ಶಿಲಾಪಾಕ ಹೊರಗೆ ಬರ್ತಾ ಇರ್ತಂತಹ ಕಂಟಿನ್ಯೂಸ್ಲಿ ಹೊರಗೆ ಬರುವಂತಹ ಒಂದು ಪ್ರಸಂಗವನ್ನು ನಾವು ಆಕ್ಟಿವ್ಡ್ ವೋಲ್ಕ್ಯಾನೋಸ್ ಅಥವಾ ಜಾಗೃತ ಜ್ವಾಲಾಮುಖಿ ಅಂತಂದೇಳಿ ಕರಿತಿರ್ತೇವೆ. ಸೊ ಜಾಗೃತ ಜ್ವಾಲಾಮುಖಿಗಳಂತಂದರೆ ಇವು ನಿರಂತರವಾಗಿ ಕ್ರಮಿಸ್ತಾನೆ ಇರ್ತಿರ್ತವೆ. ನೆನಪಿರಲಿ, ಇವುಗಳು ಅತಿ ಹೆಚ್ಚಾಗಿ ಯಾವ ಭಾಗದೊಳಗೆ ಈ ಜಾಗೃತ ಜ್ವಾಲಾಮುಖಿಗಳು ಹೆಚ್ಚು ಸಂಗ್ರಹಗೊಂಡಿದ್ದಾವೆ ಅಂತ ಬಂದಾಗ ನಾನು ಈಗ ಆಲ್ರೆಡಿ ಹೇಳಿದೆ, ಪೆಸಿಫಿಕ್ ದ ಫೈರ್ ಆಫ್ ಪೆಸಿಫಿಕ್ ಝೋನ್ ಅಂತ, ಸ್ಪೈರ್ ಝೋನ್ ಆಫ್ ಪೆಸಿಫಿಕ್ ಅಂತ ಹೇಳಿದ್ದೆ, ಪೆಸಿಫಿಕ್ನ ಅಗ್ನಿವರ್ತುಲ ಅಂತೇಳಿ. ಈ ಭಾಗದೊಳಗೆ ಅಂತ ಬಂದಾಗ ಇಲ್ಲಿ ಗಮನಿಸ್ರಿ, ಮುಖ್ಯವಾಗಿ ಅತಿ ಹೆಚ್ಚು ಜ್ವಾಲಾಮುಖಿಗಳು ಸಂಭವಿಸುವ ಸಂದರ್ಭ ಈ ಮಧ್ಯ ಅಟ್ಲಾಂಟಿಕ್ ಅಂತ ಹೇಳಿದ್ದೆ. ಈ ಭಾಗ ಅಂತ ಬಂದಾಗ ಉತ್ತರ ಅಮೇರಿಕದ ಈ ಭಾಗದೊಳಗೆ ಬರ್ತದ ಸೇಂಟ್ ಹೆಲೆನಾ ಅನ್ನುವಂತಹ ದ್ವೀಪ. ಮೊದಲನೇದು ಸೇಂಟ್ ಹೆಲೆನಾ. ಈ ಸೇಂಟ್ ಹೆಲೆನಾ ಎನ್ನುವಲ್ಲಿಯೂ ಕೂಡ ಅತಿ ಹೆಚ್ಚಾಗಿ ಜ್ವಾಲಾಮುಖಿ ಸಂಭವಿಸುತ್ತೆ. ಇದರದೆಲ್ಲಪ್ಪ ಅಂತಂದರೆ ಉತ್ತರ ಅಮೇರಿಕ ಖಂಡದೊಳಗೆ. ದೆನ್ ನೆಕ್ಸ್ಟು ಇಲ್ಲಿ ಈ ದಕ್ಷಿಣ ಅಮೇರಿಕ ಖಂಡದೊಳಗೆ ಇಲ್ಲಿ ಪ್ರಮುಖವಾಗಿ ಎರಡನೇದು ಮೌಂಟ್ ಕೋಟೋಪಾಕ್ಷಿ ಅಂತ ಬರ್ತದೆ. ಕೋಟೋಪಾಕ್ಷಿ, ಈ ಕೋಟೋಪಾಕ್ಷಿ ಎಲ್ಲಿಪ್ಪ ಅಂತಂದರೆ ಈ ದಕ್ಷಿಣ ಅಮೇರಿಕ ಖಂಡದ ಈಕ್ವೆಡಾರ್ನೊಳಗೆ ಬರ್ತಕ್ಕಂಥದ್ದು. ಇದಾದ್ಮೇಲೆ ಇದೇ ಭಾಗದೊಳಗೆ ಮತ್ತೆ ಮೂರನೇದು ಇಜಿಲ್ಕಾ ಅಂತ ಬರ್ತದೆ. ಇಜಿಲ್ಕಾ ಇದು ಎಲ್ಲಿಪ್ಪ ಅಂತಂದ್ರೆ ಇದು ಕೂಡ ಆಲ್ಮೋಸ್ಟ್ ಕೊಲಂಬಿಯಾ ಮತ್ತು ಈ ಈಕ್ವೆಡಾರ್ನ ಮಧ್ಯಭಾಗದೊಳಗೆ ಬರ್ತದೆ ಇಜಿಲ್ಕಾ ಅಂತಂದೇಳಿ. ಇಜಿಲ್ಕಾ ಆಮೇಲೆ ಕೋಟೋಪಾಕ್ಷಿ, ದೆನ್ ನೆಕ್ಸ್ಟ್ ಸೇಂಟ್ ಹೆಲೆನಾ, ಇವು ಈ ಭಾಗದೊಳಗೆ ಕಂಡು ಬಂದರೆ, ಇನ್ನು ಮೆಡಿಟರೇನಿಯನ್ ರೇಂಜ್ ಒಳಗೆ ಬಂದಾಗ ಈ ಭಾಗದೊಳಗೆ ಬರ್ತದೆ. ಈ ಭಾಗದೊಳಗೆ ಅದು ಎಸ್ಪೆಷಲಿ ಇಟಲಿ ಒಳಗೆ ನಾಲ್ಕನೇದ್ದು ಮೌಂಟ್ ಎಟ್ನಾ ಅಂತ ಬರ್ತದೆ. ಮೌಂಟ್ ಎಟ್ನಾ, ಆ್ಯಕ್ಚುಲಿ ಮೌಂಟ್ ಎಟ್ನಾ ಅನ್ನುವಂಥದ್ದು ಇದು ಸಿಸಿಲಿ ದೇಶದೊಳಗೆ ಇರ್ತಕ್ಕಂಥದ್ದು. ಆ್ಯಕ್ಚುಲಿ ಈ ಇಟಲಿಯ ಒಂದು ದ್ವೀಪ ಯಾವುದು ಅಂತಂದರೆ ಸಿಸಿಲಿ. ಈ ಸಿಸಿಲಿ ಒಳಗೆ ಈ ಮೌಂಟ್ ಎಟ್ನಾ ಅನ್ನುವಂಥ ಪರ್ವತ ಇದು ಆಕ್ಟಿವ್ಡ್ ವೋಲ್ಕನೋಗೆ ಅತಿ ಹೆಚ್ಚು ಉದಾಹರಣೆ. ದೆನ್ ನೆಕ್ಸ್ಟ್ ಇದೇ ಭಾಗದೊಳಗೆ ಮತ್ತೊಂದು ಬರ್ತದೆ, ಐದನೇದು ಸ್ಟ್ರಾಂಬೋಲಿ ಅಂತಂದೇಳಿ. ಈ ಸ್ಟ್ರಾಂಬೋಲಿಯನ್ನು ನೆನಪಿರಲಿ, ಪ್ರಶ್ನೆ ಕೇಳ್ತಾನೆ, ಮೆಡಿಟೇರಿಯನ್ ಭಾಗದ ಬೆಳಕಿನ ಮನೆ ಅಂತಂದೇಳಿ ಕರಿತೀವಿ. ಮೆಡಿಟರೇನಿಯನ್ನ ಬೆಳಕಿನ ಮನೆ ಅಂತಂದೇಳಿ ಯಾವುದು ಕರಿತೀವಿ ಅಂದರೆ ದಟ್ ಈಸ್ ಸ್ಟ್ರಾಂಬೋಲಿ. ಇದು ಬಹಳ ಪ್ರಶ್ನೆ ಕೇಳ್ತಾ ಇರ್ತಾನೆ ನೋಡ್ರಿ, ನೆನಪಿರಲಿ. ಬಟ್ ಈ ಸ್ಟ್ರಾಂಬೋಲಿ ಇದು ಯಾವುದಕ್ಕೆ ಉದಾಹರಣೆ ಏನಪ್ಪ ಅಂದರೆ ಆಕ್ಟಿವ್ಡ್ ವೋಲ್ಕನಿಸಮ್ ಅಂದರೆ ಜಾಗೃತ ಜ್ವಾಲಾಮುಖಿಗೆ ಅತಿ ಉತ್ತಮವಾದಂತಹ ಉದಾಹರಣೆ. ಅದೇ ರೀತಿ ಒಳಗೆ ನಾನು ಇಲ್ಲೊಂದು ಹೇಳಿದೆ ಇಜಿಲ್ಕಾ ಅಂತಂದೇಳಿ. ಈ ಇಜಿಲ್ಕಾವನ್ನು ಮಧ್ಯ ಅಮೇರಿಕಾದ ಬೆಳಕಿನ ಮನೆ ಅಂತಂದೇಳಿ ಕರಿತೇವೆ, ನೆನಪಿರಲಿ. ಸ್ಟ್ರಾಂಬೋಲಿಯನ್ನು ಮೆಡಿಟರೇನಿಯನ್ನ ಬೆಳಕಿನ ಮನೆ ಅಂತ ಕರೆದ್ರೆ ಇಜಿಲ್ಕಾವನ್ನು ಮಧ್ಯ ಅಮೇರಿಕಾದ ಬೆಳಕಿನ ಮನೆ ಅಂತ ಕರಿತೇವೆ. ದೆನ್ ನೆಕ್ಸ್ಟ್ ಇದೇ ಭಾಗದೊಳಗೆ ಹವಾಯಿ ದ್ವೀಪಗಳು ಬರ್ತವೆ. ಇದೇ ಪೆಸಿಫಿಕ್ ರೇಂಜ್ ಒಳಗೆ ಹವಾಯಿ ದ್ವೀಪಗಳು ಬರ್ತವೆ. ಈ ಹವಾಯಿ ದ್ವೀಪದೊಳಗೆ ಎರಡು ಪ್ರಮುಖ ಜ್ವಾಲಾಮುಖಿಗಳು, ಒಂದು ಮೌಂಟ್ ಮೌನಾಲೋವಾ ಮತ್ತು ಇನ್ನೊಂದು ಮೌಂಟ್ ಮೌನಾಕಿಯಾ ಅಂತ ಬರ್ತವೆ. ಆರನೇದು ಮೌಂಟ್ ಮೌನಾಲೋವಾ. ದೆನ್ ನೆಕ್ಸ್ಟು ಮೌಂಟ್ ಮೌನಾಕಿಯಾ ಅಂತ ಬರ್ತದೆ. ಮೌಂಟ್ ಮೌನಾಕಿಯಾ ಇವುಗಳನ್ನು ಕೂಡ ನಾವೇನು ಮಾಡ್ಬೋದು, ಆಕ್ಟಿವ್ಡ್ ವೋಲ್ಕನೋಸ್ಗೆ ಉದಾಹರಣೆ ಕೊಡ್ಬೋದು. ಇವುಗಳಲ್ಲಿ ಮೌಂಟ್ ಮೌನಾಕಿಯಾ ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. ಆರನೇದು ಮತ್ತು ಏಳನೇದು ಮೌಂಟ್ ಮೌನಾಕಿಯಾ ಅಂತೇಳಿ. ಈ ಮೌಂಟ್ ಮೌನಾಕಿಯಾ ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ಪ್ರಪಂಚದ ಅತಿ ದೊಡ್ಡ ಜ್ವಾಲಾಮುಖಿ ಪರ್ವತ ಅಂದರೆ ದಟ್ ಈಸ್ ಮೌಂಟ್ ಮೌನಾಕಿಯಾ. ಇದು ಎಲ್ಲಿದೆ? ಹವಾಯಿ ದ್ವೀಪಗಳಲ್ಲಿ ಇರ್ತಕ್ಕಂಥದ್ದು. ಸೊ ನೆನಪಿರಲಿ, ಈ ಮೌಂಟ್ ಮೌನಾಕಿಯಾ ಸುಮಾರು 4205 ಮೀಟರ್ಗಳಷ್ಟು ಎತ್ತರ ಇದೆ ಸಮುದ್ರದ ಮೇಲ್ಭಾಗದಿಂದ. ಈ ಸಮುದ್ರದ ತಳಭಾಗದಿಂದ ಅಳತೆ ಮಾಡಿದರೆ ಈ ಭೌಗೋಳಿಕ ತಜ್ಞರು ಹೇಳೋ ಪ್ರಕಾರ ಸುಮಾರು 10,000 ಮೀಟರ್ಗಳಷ್ಟು ಎತ್ತರ ಇದೆ ಈ ಒಂದು ಪರ್ವತ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮೌಂಟ್ ಮೌನಾಕಿಯಾ ಇಟ್ ಈಸ್ ದ ಹೈಯೆಸ್ಟ್
ವೋಲ್ಕ್ಯಾನಿಕ್ ಪೀಕ್ ಇನ್ ದ ವರ್ಲ್ಡ್. ಇಟ್ಸ್ ಲೊಕೇಟೆಡ್ ಇನ್ ಹವಾಯಿಸ್ ಐಲ್ಯಾಂಡ್ಸ್. ಓಕೆ, ಈ ಹವಾಯಿ ಐಲ್ಯಾಂಡ್ಸ್ ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಪೆಸಿಫಿಕ್ ರೇಂಜ್ ಒಳಗೆ ಬರ್ತಕ್ಕಂಥದ್ದು. ಸೊ ದಟ್ ಈಸ್ ವೈ ಈ ಪೆಸಿಫಿಕ್ ರೇಂಜ್ ಏನಂತ ಕರಿತೇವೆ ದ ಫೈರ್ ಝೋನ್ ಆಫ್ ಪೆಸಿಫಿಕ್ ಅಥವಾ ಪೆಸಿಫಿಕ್ನ ಅಗ್ನಿವರ್ತುಲ ಅಂತ ಕರೀತಕ್ಕಂಥದ್ದು. ಇವಿಷ್ಟೇನಪ್ಪ ಅಂದರೆ ಪ್ರಪಂಚದ ಪ್ರಮುಖ ಜಾಗೃತ ಜ್ವಾಲಾಮುಖಿಗಳಾದರೆ ಇತ್ತೀಚಿನ ದಿನಮಾನಗಳಲ್ಲಿ ಆಮೇಲೆ ಇನ್ನೊಂದು ಗೊತ್ತಿರಲಿ, ಇಲ್ಲಿ ಪೆಸಿಫಿಕ್ ಸಾಗರದೊಳಗೆ ಮತ್ತೊಂದು ಬರ್ತದೆ ಫಿಲಿಪೈನ್ಸ್ ಅಂತಂದೇಳಿ. ಈ ಫಿಲಿಪೈನ್ಸ್ ದ್ವೀಪದೊಳಗೆ 8ನೇದು ಮೌಂಟ್ ಪಿನಾಟುಬೋ ಅಂತ ಬರ್ತದೆ. ಮೌಂಟ್ ಪಿನಾಟುಬೋ ಇದೇನಪ್ಪ ಅಂದರೆ ಪ್ರಪಂಚದ ಪ್ರಮುಖ ಜ್ವಾಲಾಮುಖಿ ಪರ್ವತಗಳಲ್ಲಿ ಅದು ಕೂಡ ಒಂದು. ಈ ಮೌಂಟ್ ಪಿನಾಟುಬೋ ಬರೋದಿಲ್ಲಪ್ಪ ಅಂತಂದರೆ ಈ ಪೆಸಿಫಿಕ್ ವಲಯದ ಫಿಲಿಪೈನ್ಸ್ ದ್ವೀಪಗಳಲ್ಲಿ ಇದು ಕಂಡು ಬರ್ತಕ್ಕಂಥದ್ದು. ಇದನ್ನು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ರಿ. ದೆನ್ ನೆಕ್ಸ್ಟು ಈ ಏಷ್ಯನ್ ರೇಂಜ್ ಅಂತ ಬಂದಾಗ ಈ ದಕ್ಷಿಣ ಏಷ್ಯಾದೊಳಗೆ ಕಂಡು ಬರುವ ಏಕೈಕ ಜಾಗೃತ ಜ್ವಾಲಾಮುಖಿ ಅಂದರೆ ದಟ್ ಈಸ್ ಅ ಬ್ಯಾರನ್. ಇದನ್ನು ಮೊದಲೇನು ಮಾಡಿದ್ರು, ಲುಪ್ತ ಜ್ವಾಲಾಮುಖಿಯ ವ್ಯಾಪ್ತಿಯೊಳಗೆ ಸೇರ್ಪಡೆ ಮಾಡಿದ್ರು. ಬಟ್ 2017 ಮತ್ತೆ ಅಲ್ಲಿಂದ ಇದು ಆಕ್ಟಿವ್ಡ್ ಆಗ್ಯದ. ಆ ಪರಿಣಾಮ ಬ್ಯಾರನ್ ದ್ವೀಪವನ್ನು ಕೂಡ ನಾವೇನು ಮಾಡಿದ್ವಿ, ಜ್ವಾಲಾಮುಖಿಯ, ಅದು ಎಸ್ಪೆಷಲಿ ಯಾವ ಜ್ವಾಲಾಮುಖಿ, ಜಾಗೃತ ಜ್ವಾಲಾಮುಖಿಗೆ ಸೇರ್ಪಡೆ ಮಾಡಿದ್ದಾವೆ. ನಾಳೆ ನಿಮಗೆ ಇದನ್ನ ಇಟ್ಕೊಂಡು ಡೆಫಿನೆಟ್ಲಿ ಪ್ರಶ್ನೆ ಕೇಳ್ತಾನೆ, ದಕ್ಷಿಣ ಏಷ್ಯಾದ ಏಕೈಕ ಜಾಗೃತ ಜ್ವಾಲಾಮುಖಿ ಯಾವುದು ಅಂತ ಕೇಳ್ತಿರ್ತಾನೆ. ಸೊ ದಕ್ಷಿಣ ಏಷ್ಯಾದ ಏಕೈಕ ಜಾಗೃತ ಜ್ವಾಲಾಮುಖಿ ಅಂದರೆ ದಟ್ ಈಸ್ ಬ್ಯಾರನ್ ಜ್ವಾಲಾಮುಖಿ. ಇದು ಅಂಡಮಾನ್ನ ಪೂರ್ವ ಭಾಗದೊಳಗೆ ಬರ್ತಕ್ಕಂಥದ್ದು, ನೆನಪಲ್ಲಿ ಇಟ್ಕೊಳ್ರಿ. ಸೊ ಈ ಭಾಗದೊಳಗೆ ಹೇಳಿದೆ ನಾನು, ಇಲ್ಲಿ ಯುರೇಷಿಯನ್ ಪ್ಲೇಟ್ ಅದ, ದೆನ್ ಇಂಡಿಯನ್ ಸಬ್ ಕಾಂಟಿನೆಂಟ್ ಪ್ಲೇಟ್ ಅದ. ಇವೇನಪ್ಪ ಅಂದರೆ ವಿರುದ್ಧ ಮುಖದೊಳಗೆ ಚಲಿಸೋದ್ರಿಂದ ಇಲ್ಲೇನಾಗ್ಯಾವ, ಹಿಮಾಲಯ ರೇಂಜಸ್ಗಳು ಗ್ರೌತ್ ಆಗ್ಯಾವ. ಈ ಹಿಮಾಲಯ ರೇಂಜಸ್ನ ನಾವೇನು ಕರಿತೀವಿ, ದ ಮೋಸ್ಟ್ ಯಂಗೆಸ್ಟ್ ಫೋಲ್ಡೆಡ್ ಮೌಂಟೇನ್ ಇನ್ ದ ವರ್ಲ್ಡ್ ಅಂತ ಕರಿತೇವೆ. ಈ ಪ್ರಪಂಚದ ಅತ್ಯಂತ ಯುವ ಪಟ್ಟು ಪರ್ವತಗಳು ಅಂತ ಕರಿತೀವಿ. ಈ ಪಟ್ಟು ಪರ್ವತಗಳು ಒಂದರ ಪದರ ಮೇಲೆ ಮತ್ತೊಂದು ನಿರ್ಮಾಣಗೊಂಡಿರುವ ಪರಿಣಾಮ, ಜೊತೆಗೆ ಸೆಡಿಮೆಂಟರಿ ರಾಕ್ಸ್ ನಿರ್ಮಾಣಗೊಂಡಿದ್ದಾವೆ. ಪರಿಣಾಮ ಇವುಗಳನ್ನ ಏನಂತ ಕರಿತೀವಿ, ಈ ಭಾಗದೊಳಗೆ ಹೈಯೆಸ್ಟ್ ಜ್ವಾಲಾಮುಖಿಗಳು ಆಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಬಟ್ ಆದರೆ ಭಾರತದ ಈ ದಕ್ಷಿಣ ದಕ್ಕನ್ ಭೂಮಿಗೂ ಮತ್ತು ಉತ್ತರದ ಭೂಮಿಗೆ ಹೋಲಿಕೆ ಮಾಡಿದ್ರೆ ಈ ದಕ್ಕನ್ ಭೂಮಿಯೊಳಗೆ ಅಗ್ನಿಜನ್ಯ ಶಿಲೆಗಳು ಸಂಗ್ರಹಗೊಂಡಿರುವ ಪರಿಣಾಮ ಇಲ್ಲಿ ಭೂಕಂಪ ಆಗೋದು ಕಡಿಮೆ. ಆದರೆ ಈ ಹಿಮಾಲಯನ್ ರೇಂಜ್ನೊಳಗೆ ಸೆಡಿಮೆಂಟರಿ ರಾಕ್ಸ್ ಅಂದರೆ ಪದರ ಶಿಲೆಗಳು ಒಂದಕ್ಕೊಂದು ಇಲ್ಲಿ ಮಡಚಿಕೊಂಡಿರುವ ಪರಿಣಾಮ ಇಲ್ಲೇನಾಗಿರ್ತದೆ, ಭೂಕಂಪಗಳು ಹೆಚ್ಚಾಗುವ ಸಾಧ್ಯತೆ ಇರ್ತದೆ. ಹಿಮಾಲಯದ ವ್ಯಾಪ್ತಿ ಹೆಚ್ಚು ಭೂಕಂಪ ಆಗ್ತಿರ್ತವೆ, ಆದರೆ ಜ್ವಾಲಾಮುಖಿಗಳು ಸಂಭವಿಸಂಗಿಲ್ಲ. ಇದು ನೆನ್ಪಿಟ್ಕೊಡ್ರಿ. ಇದೇನಪ್ಪ ಅಂದರೆ ಆಕ್ಟಿವ್ಡ್ ವೋಲ್ಕೆನೋಸ್ಗೆ ಸಂಬಂಧಪಟ್ಟ ಹಾಗೆ. ದೆನ್ ಎರಡನೇದು ಯಾವುದಪ್ಪ ಅಂತಂದರೆ ಸುಪ್ತ ಜ್ವಾಲಾಮುಖಿ ಅಂತಂದೆ. ಎರಡನೇದು ಸುಪ್ತ ಜ್ವಾಲಾಮುಖಿ. ಈ ಜ್ವಾಲಾಮುಖಿಗಳಲ್ಲಿ ತುಂಬ ಡೇಂಜರಸ್ ಜ್ವಾಲಾಮುಖಿಗಳು ಯಾವುವು ಅಂತಂದರೆ ಸುಪ್ತ ಜ್ವಾಲಾಮುಖಿಗಳು. ನೆನಪಲ್ಲಿರಲಿ, ಈ ಜ್ವಾಲಾಮುಖಿಗಳಲ್ಲಿ ತುಂಬ ಡೇಂಜರಸ್ ಯಾವುವು ಅಂತಂದರೆ ದಟ್ ಈಸ್ ಸುಪ್ತ ಜ್ವಾಲಾಮುಖಿಗಳು. ಈ ಸುಪ್ತ ಜ್ವಾಲಾಮುಖಿಗಳು ಅಂತಂದರೆ ಒಂದು ಸಾರ್ತಿ ಆಕ್ಟಿವ್ಡ್ ಆಗಿ ಆನಂತರ ತಮ್ಮ ಕಾರ್ಯವನ್ನು ನಿಲ್ಲಿಸಿಬಿಟ್ಟಿರ್ತವೆ. ಆದರೆ ಯಾವ ಟೈಮ್ ಒಳಗೆ ಪುನಃ ಕಾರ್ಯಾಚರಣೆಗಳು ಕೈಗೊಳ್ತವೆ ಅನ್ನೋದು ಹೇಳೋಕ್ಕಾಗಲ್ಲ. ಈ ಸಂದರ್ಭದೊಳಗೆ ಅವು ಅನ್ಆಕ್ಟಿವ್ಡ್ ಆಗಿದ್ದಂಥವು ಸಡನ್ನಾಗಿ ಆಕ್ಟಿವ್ಡ್ ಆದಾಗ ಅಲ್ಲಿದ್ದಂತಹ ಆಸ್ತಿ ಪಾಸ್ತಿ ಪ್ರಾಣ ಹಾನಿಗೂ ಕೂಡ ಹೆಚ್ಚು ಸಮಸ್ಯೆಯನ್ನು ಉಂಟು ಮಾಡ್ತಿರ್ತವೆ. ಆ ಕಾರಣಕ್ಕೆ ನಾಳೆ ನಿಮಗೆ ಪ್ರಶ್ನೆ ಕೇಳ್ತಾನೆ, ಜ್ವಾಲಾಮುಖಿಗಳಲ್ಲಿ ಅತ್ಯಂತ ಡೇಂಜರಸ್, ಅತಿ ಹೆಚ್ಚು ಹಾನಿಯನ್ನು ಉಂಟು ಮಾಡುವ ಜ್ವಾಲಾಮುಖಿಗಳು ಅಂದರೆ ದಟ್ ಈಸ್ ಸುಪ್ತ ಜ್ವಾಲಾಮುಖಿಗಳು. ನೆನಪಿರಲಿ, ಈ ಸುಪ್ತ ಅಂದರೆ ಆಕ್ಟಿವ್ಡ್ ಆಗಿದ್ದುಕೊಂಡು ಸೈಲೆಂಟ್ ಆಗಿಬಿಡ್ತವೆ, ಆ ತದನಂತರ ತತ್ಕ್ಷಣದೊಳಗೆ ಮತ್ತೆ ಆಕ್ಟಿವ್ಡ್ ಆಗಿಬಿಟ್ಟಿರ್ತವೆ. ಆ ರೀತಿಯ ಜ್ವಾಲಾಮುಖಿಗಳು ನಾವು ಸುಪ್ತ ಜ್ವಾಲಾಮುಖಿಗಳು ಅಂತ ಕರಿತೀವಿ. ಈ ಸುಪ್ತ ಜ್ವಾಲಾಮುಖಿಗಳಿಗೆ ಅತಿ ಮುಖ್ಯ ಉದಾಹರಣೆ ಅಂದರೆ ಇಂಡೋನೇಷ್ಯಾದ ವ್ಯಾಪ್ತಿ ಒಳಗೆ ಬರ್ತದೆ ಕ್ರಕಟೋವಾ ಅಂತ ಬರ್ತದೆ. ಈ ಕ್ರಕಟೋವಾ ಈಸ್ ನಥಿಂಗ್ ಬಟ್ ಅತಿ ಮುಖ್ಯ ಉದಾಹರಣೆ ಯಾವುದಕ್ಕೆ ಅಂದರೆ ಸುಪ್ತ ಜ್ವಾಲಾಮುಖಿಗೆ. ಯಾವ ಸಂದರ್ಭದೊಳಗೆ ಇಲ್ಲಿ ಜ್ವಾಲಾಮುಖಿಗಳು ಸಂಭವಿಸುತ್ತೆ ಹೇಳಲಿಕ್ಕಾಗಲ್ಲ. ಈ ಸುಮಾತ್ರ ಮತ್ತು ಜಾವಾ ದ್ವೀಪದೊಳಗೆ ಬರ್ತಕ್ಕಂಥದ್ದು ಯಾವುದು, ಕ್ರಕಟೋವಾ ಅನ್ನುವಂಥದ್ದು. ಜೊತೆಗೆ ಇದೇ ಭಾಗದೊಳಗೆ ಮತ್ತೊಂದು ಬರ್ತದೆ, ಇಲ್ಲಿ ಇಟಲಿಯ ಒಳಗೆ ವೆಸುವಿಯಸ್ ಅಂತ ಬರ್ತದೆ. ಕ್ರಕಟೋವಾ ದಿಸ್ ಈಸ್ ಇಂಡೋನೇಷ್ಯಾ. ಎರಡನೇದು ಮೌಂಟ್ ವೆಸುವಿಯಸ್ ಅಂತ ಬರ್ತದೆ. ಮೌಂಟ್ ವೆಸುವಿಯಸ್ ಈ ಮೌಂಟ್ ವೆಸುವಿಯಸ್ ಎಲ್ಲಿಪ್ಪ ಅಂತಂದರೆ ಇಟಲಿ ಒಳಗೆ ಕಂಡು ಬರ್ತಕ್ಕಂಥದ್ದು. ಈ ಮೌಂಟ್ ವೆಸುವಿಯಸ್ ಆದಮೇಲೆ ದೆನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಈಗ ಈ ಒಂದು ಚೀನಾದ ವ್ಯಾಪ್ತಿ ಒಳಗೆ ಈ ಜಪಾನ್ ಬರ್ತದೆ. ಈ ಜಪಾನ್ನೊಳಗೆ ಮೌಂಟ್ ಫ್ಯೂಜಿಯಾಮ ಅಂತ ಬರ್ತದೆ. ಈ ಮೌಂಟ್ ಫ್ಯೂಜಿಯಾಮನು ಕೂಡ ಏನಪ್ಪಾ ಅಂತಂದರೆ ಈ ಸುಪ್ತ ಜ್ವಾಲಾಮುಖಿಗೆ ಉದಾಹರಣೆ ಆಗ್ತಕ್ಕಂಥದ್ದು. ನೆನಪಿರಲಿ, ಈ ಫ್ಯೂಜಿಯನ್ನು
ಜಪಾನಿಗರು ಅಗ್ನಿದೇವತೆ ಅಂತಂದೇಳಿ ಪೂಜೆ ಮಾಡ್ತಾರೆ ಈ ಒಂದು ಪರ್ವತವನ್ನು, ನೆನಪಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಸೊ ಕ್ರಕಟೋವಾ, ವೆಸುವಿಯಸ್, ಫ್ಯೂಸಿಯಾಮ. ದೆನ್ ನೆಕ್ಸ್ಟ್ ಇತ್ತೀಚಿನ ದಿನಮಾನಗಳಲ್ಲಿ ಭಾರತದ ಈ ಅಂಡಮಾನ್ನ ಉತ್ತರ ಅಂಡಮಾನ ವ್ಯಾಪ್ತಿಯೊಳಗೆ ಅಥವಾ ಅಂಡಮಾನ ಸಮುದ್ರದೊಳಗೆ ಬರುವಂತಹ ನಾರ್ಕೋಡಾಮ್ ಅಂತ ಬರ್ತದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್, ನೆನಪಿರಲಿ. ಈ ನಾರ್ಕೋಡಾಮನ್ನು ಕೂಡ ಏನು ಮಾಡಿದರೆ ಇತ್ತೀಚಿನ ದಿನಮಾನಗಳಲ್ಲಿ ಈ ಸುಪ್ತ ಜ್ವಾಲಾಮುಖಿಗೆ ಉದಾಹರಣೆಯನ್ನಾಗಿ ನೀಡಿದ್ದಾರೆ. ಆ್ಯಕ್ಚುಲಿ 1990 ಆ್ಯಕ್ಟಿವ್ಡ್ ಇದ್ದಿದ್ದು, ಮತ್ತೆ ಪುನಃ 2005 ಮತ್ತೊಂದು ಸಲ ಆ್ಯಕ್ಟಿವ್ಡ್ ಆಗಿತ್ತು. ಯಾವುದು? ನಾರ್ಕೋಡಾಮ್ನೊಳಗೆ. ಈಗ ನಾನು ಇದರ ಚಿತ್ರದೊಳಗೆ ತೋರಿಸ್ತಾ ಇದ್ದೇನೆ ನೋಡ್ರಿ ನಿಮ್ಗೆ. ಈ ನಾರ್ಕೋಡಾಮ್ ಎಲ್ಲಿದೆ, ಜೊತೆಗೆ ಬ್ಯಾರನ್ ದ್ವೀಪ ಎಲ್ಲಿದೆ ಅನ್ನೋದನ್ನ ಸರಿಯಾಗಿ ಗಮನಿಸ್ರಿ. ಯಾಕಂದ್ರೆ ನಾಳೆ ಇವುಗಳನ್ನ ಪ್ರಶ್ನೆ ಕೇಳ್ತಿರ್ತಾನೆ. ಈ ನಾರ್ಕೋಡಾಮ್ ಯಾವ ದ್ವೀಪದೊಳಗೆ ಕಂಡು ಬರ್ತಿರ್ತದ, ಯಾವ ಸಮುದ್ರದೊಳಗೆ ಕಂಡು ಬರ್ತಿರ್ತದ ಅನ್ನೋ ಲೆಕ್ಕದೊಳಗೆ ಪ್ರಶ್ನೆ ಕೇಳ್ತಿರ್ತಾನೆ. ಅದನ್ನು ಸ್ವಲ್ಪ ಸರಿಯಾಗಿ ಗಮನಿಸ್ರಿ. ಇದಿಷ್ಟು ಏನಪ್ಪ ಅಂದರೆ ಪ್ರಪಂಚದ ಪ್ರಮುಖ ಸುಪ್ತ ಜ್ವಾಲಾಮುಖಿಗಳು. ಈ ಪ್ರಪಂಚದೊಳಗೆ ಅತಿ ಹೆಚ್ಚು ಹಾನಿಯನ್ನು ಉಂಟು ಮಾಡಿದ ಸೂಪರ್ ವೋಲ್ಕೆನೋ ಅಂತಂದರೆ ದಟ್ ಈಸ್ ಮೌಂಟ್ ವೆಸುವಿಯಸ್. ಇಟಲಿ ದೇಶದೊಳಗೆ ಬರುವಂತಹ ಮೌಂಟ್ ವೆಸುವಿಯಸ್ ಜ್ವಾಲಾಮುಖಿ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಹಾನಿಯನ್ನು ಉಂಟು ಮಾಡಿದ್ದು ಕ್ರಿಸ್ತಶಕ 79ನೇ ಶತಮಾನದೊಳಗೆ. ಕ್ರಿಸ್ತಶಕ 79ನೇ ಶತಮಾನದೊಳಗೆ ಈ ಮೌಂಟ್ ವೆಸುವಿಯಸ್ನೊಳಗೆ ಸಂಭವಿಸಿದಂತಹ ಜ್ವಾಲಾಮುಖಿ ಇಲ್ಲಿದ್ದಂತಹ ಆಲ್ಮೋಸ್ಟ್ 2 ರಿಂದ 3 ದ್ವೀಪಗಳನ್ನೇ ಅದೇನು ಮಾಡಿತ್ತು ಅಂದರೆ ಮುಚ್ಚಿ ಹಾಕಿಬಿಡ್ತು ಅಂತಂದೇ ಹೇಳ್ತಿರ್ತಾರೆ. ಸೊ ಹಾಗಾಗಿ ದ ಸೂಪರ್ ವೋಲ್ಕೆನೋ ಇನ್ ದ ವರ್ಲ್ಡ್ ದಟ್ ಈಸ್ ಮೌಂಟ್ ವೆಸುವಿಯಸ್ ಲೊಕೇಟೆಡ್ ಇನ್ ಇಟಲಿ. ಅಂಡರ್ಸ್ಟ್ಯಾಂಡ್? ಸೊ ಇದನ್ನೊಂದು ಸ್ವಲ್ಪ ನೆನಪಲ್ಲಿ ಇಟ್ಕೊಡ್ರಿ. ಇದಾದ್ಮೇಲೆ ದ ನೆಕ್ಸ್ಟ್ ಜ್ವಾಲಾಮುಖಿ ವ್ಯಾಪ್ತಿ ಒಳಗೆ ಲುಪ್ತ ಜ್ವಾಲಾಮುಖಿ ಅಂತ ಬರ್ತದೆ. ಲುಪ್ತ ಜ್ವಾಲಾಮುಖಿ, ಈ ಲುಪ್ತ ಜ್ವಾಲಾಮುಖಿಯಿಂದ ಅದರಷ್ಟೇನು ಡೇಂಜರ್ ಇರಂಗಿಲ್ಲ. ಆದರೆ ಇತ್ತೀಚಿನ ವರದಿಗಳ ಪ್ರಕಾರ ಈ ನಾರ್ಕೋಡಮ್ ಮತ್ತು ಬ್ಯಾರನ್ ದ್ವೀಪದೊಳಗೆ ಜ್ವಾಲಾಮುಖಿಗಳು ಮತ್ತೆ ಆಕ್ಟಿವ್ ಆಗಿರೋ ಪರಿಣಾಮ ಪ್ರಪಂಚದೊಳಗೆ ಲುಪ್ತ ಜ್ವಾಲಾಮುಖಿಗಳು ಇದಾವೆ ಅಂತಂದೇಳಿ ಹೇಳೋದಕ್ಕೂ ಕೂಡ ಕೆಲವೊಂದು ಏನಾಗ್ತಿದಾರಪ್ಪ ಅಂತಂದರೆ ಇಲ್ಲಿ ನಿರ್ದಿಷ್ಟವಾಗಿ ಕಾನ್ಫಿಡೆನ್ಸ್ ಮೂಲಕ ಹೇಳ್ತಾ ಇಲ್ಲ ಲುಪ್ತ ಜ್ವಾಲಾಮುಖಿಗಳಿದಾವೆ ಅಂತಂದೇಳಿ. ಯಾಕಂದರೆ ಎಲ್ಲಿ ಇಲ್ಲ ಅಂತ ಅನ್ಕೊಂಡಿದ್ದಾರೆ ಅಲ್ಲಿ ಪುನಃ ಏನಾಗ್ತಿದ್ದಾವೆ, ಆ್ಯಕ್ಟಿವ್ಡ್ ಆಗ್ತಾ ಇದ್ದಾವೆ. ಆ ರೀತಿ ಬಂದಾಗ ತುಂಬ ಮುಖ್ಯವಾಗಿ ಉದಾಹರಣೆ ಅಂತ ಬಂದಾಗ ಆಕ್ಟಿವ್ಡ್ ಲುಪ್ತ ಜ್ವಾಲಾಮುಖಿ ಅಂತ ಬಂದಾಗ ಇಲ್ಲಿ ಮೌಂಟ್ ಅಕಾಂಕಾಗುವ ಅಂತ ಬರ್ತದ ಅಮೇರಿಕಾದೊಳಗೆ, ಸೌತ್ ಅಮೇರಿಕಾದೊಳಗೆ, ಆ್ಯಕ್ಚುಲಿ ಅರ್ಜೆಂಟೈನಾದೊಳಗೆ ಬರ್ತದೆ ಈ ಮೌಂಟ್ ಅಕಾಂಕಾಗುವ. ಈ ಮೌಂಟ್ ಅಕಾಂಕಾಗುವ ಇಟ್ಸ್ ಗ್ರೇಟ್ ಎಕ್ಸಾಂಪಲ್ ಫಾರ್ ಲುಪ್ತ ಜ್ವಾಲಾಮುಖಿ. ನೆನ್ಪಿಟ್ಕೊಡ್ರಿ, ಲುಪ್ತ ಜ್ವಾಲಾಮುಖಿಗೆ ಮೌಂಟ್ ಅಕಾಂಕಾಗುವ. ದೆನ್ ನೆಕ್ಸ್ಟ್ ಮೌಂಟ್ ಕಿಲಿಮಂಜಾರೋ ಅಂತ ಬರ್ತದೆ. ಇಲ್ಲಿ ಮೌಂಟ್ ಕಿಲಿಮಂಜಾರೋ ಅಂತ ಬರ್ತದೆ, ಇದೊಂದಿಷ್ಟು. ದೆನ್ ಟರ್ಕಿ ಒಳಗೆ ಮೌಂಟ್ ಅರಾರತ್ ಅಂತ ಬರ್ತದೆ. ಮೌಂಟ್ ಅರಾರತ್ ಟರ್ಕಿ ಒಳಗೆ. ಸೊ ಮೌಂಟ್ ಅಕಾಂಕಾಗುವ, ದೆನ್ ಕಿಲಿಮಂಜಾರೋ, ಮೌಂಟ್ ಅರಾರತ್, ಇವುಗಳನ್ನೆಲ್ಲ ಯಾವುದಕ್ಕೆ ಉದಾಹರಣೆ ಕೊಡ್ತಾ ಇದ್ದೀವಿ ಅಂದರೆ ಲುಪ್ತ ಜ್ವಾಲಾಮುಖಿಗೆ ಸೂಕ್ತ ಉದಾಹರಣೆಯನ್ನಾಗಿ ನೀಡ್ತಕ್ಕಂಥದ್ದು. ಇವಿಷ್ಟು ಏನಪ್ಪ ಅಂತಂದರೆ ಜ್ವಾಲಾಮುಖಿಗೆ ಮತ್ತು ಜ್ವಾಲಾಮುಖಿ ಸಂಭವಿಸುವ ವಿಧಗಳು, ಜ್ವಾಲಾಮುಖಿ ಉಂಟಾಗೋದಕ್ಕೆ ಕಾರಣ, ಈ ಜ್ವಾಲಾಮುಖಿಗಳ ಮೇಲೆ ಏನೇ ಪ್ರಶ್ನೆ ಕೇಳಿದ್ರು ಕೂಡ ಆಲ್ಮೋಸ್ಟ್ ಈ ವ್ಯಾಪ್ತಿಯಿಂದ ಹೆಚ್ಚು ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತಾರೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಜ್ವಾಲಾಮುಖಿಗೆ ಸಂಬಂಧಪಟ್ಟ ಹಾಗೆ ಏನೇ ಪ್ರಶ್ನೆ ಕೇಳಿದ್ರು ಕೂಡ ಈ ಕಾನ್ಸೆಪ್ಟನ್ನು ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡಿದ್ದೇ ಆಗಿತ್ತಂದರೆ ಎಲ್ಲರೂ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಅಂತಃಸರಣ ಶಿಲೆಗಳು, ಬಾಹ್ಯ ಶಿಲೆಗಳು ಅಥವಾ ಅಂತರಾಗ್ನಿ ಶಿಲೆಗಳು, ಬಾಹ್ಯಾಗ್ನಿ ಶಿಲೆಗಳು. ಅಂತರಾಗ್ನಿ ಶಿಲೆಗಳಿಗೆ ಯಾವ ಉದಾಹರಣೆ, ಬಾಹ್ಯಾಗ್ನಿ ಶಿಲೆಗಳಿಗೆ ಯಾವ ಉದಾಹರಣೆ, ಅಂತರಾಗ್ನಿ ಶಿಲೆಗಳು ಹೇಗೆ ನಿರ್ಮಾಣಗೊಳ್ಳುತ್ತವೆ, ಕ್ರೆಟೇರಾ ಅಂದ್ರೇನು, ಕಾಲ್ಡೇರಾ ಅಂದ್ರೇನು, ಜ್ವಾಲಾಮುಖಿ ನಾಳ ಅಂದ್ರೇನು, ಶಿಲಾಪಾಕ ಏನನ್ನ ಒಳಗೊಂಡಿರ್ತದೆ, ಜ್ವಾಲಾಮುಖಿ ಮತ್ತು ಭೂಕಂಪಗಳ ಉಗಮ ಸ್ಥಾನ ಯಾವುದು, ಇವುಗಳ ಮೇಲೆ ಏನೇ ಪ್ರಶ್ನೆ ಕೇಳಲಿ ಇನ್ನು ಮೇಲೆ ಎಲ್ಲದಕ್ಕೂ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗಬೇಕು. ಆದರೆ ಜ್ವಾಲಾಮುಖಿಗಳ ಮೇಲೆ ಇತ್ತೀಚಿನ ದಿನಮಾನಗಳಲ್ಲಿ ಹೆಚ್ಚು ಪ್ರಶ್ನೆ ಕೇಳ್ತಕ್ಕಂಥದ್ದು ಈ ಜ್ವಾಲಾಮುಖಿಯ ವಿಧಗಳಿಗೆ ಉದಾಹರಣೆಗಳನ್ನು ಕೊಡ್ರಿ ಅಂತ ಪ್ರಶ್ನೆ ಮಾಡ್ತಿರ್ತಾನೆ. ದೆನ್ ನೆಕ್ಸ್ಟ್ ಪ್ರಶ್ನೆ ಕೇಳೋದು KS ಅಂತ ಎಕ್ಸಾಮ್ಗಳಲ್ಲಿ ಮತ್ತು IAS ಅಂತ ಎಕ್ಸಾಮ್ಗಳಲ್ಲಿ ಏನು ಮಾಡಿಬಿಟ್ಟಿರ್ತಾನೆ, ಈ ರೀತಿಯಾಗಿ ಒಂದು ವರ್ಲ್ಡ್ ಮ್ಯಾಪ್ ಕೊಟ್ಟು 1 2 3 4 ಅಂತಂದೇಳಿ ಪಾಯಿಂಟ್ ಮಾಡಿ ಈ ಕ್ರಮವಾಗಿ ಮೇಲಿರುವ ಸಂಖ್ಯೆಗಳಿಗೆ ಅನುಗುಣವಾಗಿ ಗುರುತಿಸಿ ಅಂತಂದೇಳಿ ಆಪ್ಷನ್ ಕೊಟ್ಬಿಟ್ಟಿರ್ತಾನೆ. ಸೊ ದಟ್ ಈಸ್ ಆಲ್ಸೋ ಮ್ಯಾಪ್ ರೀಡಿಂಗ್ ಬೇಸ್ಡ್ ಕ್ವಶನ್ಸ್. ಆ ಕಾರಣಕ್ಕೆ ನಾನು ಕೆಲವೊಂದಿಷ್ಟನ್ನು ನಾನು ಯಾಕೆ ಇಲ್ಲಿ ನಾವು ವಿತ್ ಮ್ಯಾಪ್ ಪಾಯಿಂಟ್ ಮಾಡಿ ತೋರಿಸ್ದೆ ಅಂತಂದರೆ ನೀವು ಆ ರೀತಿ ಪ್ರಶ್ನೆ ಬಂದಾಗ ನಿಮಗೆ ಉತ್ತರ ಕಂಡುಕೊಳ್ಳೋದಕ್ಕೆ ಸುಲಭ ಆಗಲಿ ಅಂತಂದೇಳಿ. ಆದ್ಮೇಲೆ ಇವತ್ತು ನಾವು ಅಂದ್ಕೊಂಡಿರೋ ಹಾಗೆ ಈ PC ಮತ್ತು PSI ಎಕ್ಸಾಮ್ಗಳು ಅಷ್ಟೊಂದೇನು ಸುಲಭವಾಗಿ ಬರ್ತಾವಂತ ನಾವು ಅಂದ್ಕೊಳ್ಳೋದು ಕೂಡ ತಪ್ಪಾಗ್ತದೆ. ನಾನು ಗಮನಿಸಿರೋ ಹಾಗೆ ಇಂದಿನ ಎಲ್ಲ ಪ್ರಶ್ನೆಗಳು ನಾನು ಈ ಪ್ರಶ್ನೆ ಪತ್ರಿಕೆ ಇದೆ ಅಲ್ಲ 2020 ಏನು RSI ಪ್ರಶ್ನೆ ಪತ್ರಿಕೆ ಇತ್ತಲ್ಲ, ಅದೇ ಪ್ರಶ್ನೆ ಪತ್ರಿಕೆಯಿಂದ ನನಗೆ ಇನ್ನೂ ಮುಂದೆ ಹೋಗೋಕ್ಕಾಗ್ತಾ ಇಲ್ಲ. ಅಷ್ಟು ಪ್ರಶ್ನೆಗಳು ನಾನು ಅದೊಂದೇ ಪ್ರಶ್ನೆ ಪತ್ರಿಕೆಯಿಂದಲೇ ನಾನು ಇನ್ನೂ ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಒಂದು 10 ವಿಡಿಯೋ ಆಯ್ತು ಇಲ್ಲಿಗೆ. ಅಂದರೆ ಅರ್ಥ ಮಾಡ್ಕೊಡ್ರಿ.
ಸೊ ಮುಂಬರುವ ದಿನಮಾನಗಳಲ್ಲಿ IAS ಕೆಲವೊಂದು ಕಾಪಿ ಮಾಡಿಕೊಂಡು ಆಸ್ ಇಟ್ ಈಸ್ ನಿಮ್ಗೆ ಕ್ವಶನ್ಗಳನ್ನು ಕೊಡ್ತಾ ಇದ್ದಾನೆ. ನಾವು ಇವತ್ತೇನು ಮಾಡಬೇಕು, ಅಭ್ಯಾಸ ಮಾಡೋ ಸಂದರ್ಭದೊಳಗೆ ಅಪ್ಡೇಟ್ ಹಾಕ್ಕೊಂತ ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ ಆಗಿರಬೇಕು. ಸೊ 1947 ಮಾಡೆಲ್ ಕ್ವಶನ್ ಪೇಪರ್ ಇವತ್ತು ತೆಗೆಯಂಗಿಲ್ಲ. ಇಷ್ಟೇ ಸಾಕು ಅಂತಂದೇಳಿ ತಿಳ್ಕೊಂಡು ಅಷ್ಟಕ್ಕೆ ನೀವು ಟಾರ್ಗೆಟ್ ಹಾಕ್ಕೊಂಡು ಮೈಗಳ್ರಾಗಬೇಡ್ರಿ. ಅರ್ಥ ಆಗ್ತದಾ? ನೀವುಗೆ ಆಲ್ಮೋಸ್ಟ್ ವಿಡಿಯೋ ನೋಡೋರಂತಹ ವಯಸ್ಸು ಮತ್ತು ಮನಸ್ಥಿತಿ ಆಲ್ಮೋಸ್ಟ್ ಯುವ ವಯಸ್ಸು ಮತ್ತು ಯುವ ಮನಸ್ಥಿತಿ. ಏನೇ ಸಾಧನೆ ಮಾಡಬೇಕು, ಆ್ಯಕ್ಟಿವ್ ಆಗಬೇಕಾಗಿತ್ತಂದ್ರೆ ಇದೇ ವಯಸ್ಸಿನೊಳಗನೆ. ಆದ ಕಾರಣ ದಯವಿಟ್ಟು ಇವತ್ತು ಸಾಕಷ್ಟು ಜನ ಯೂಟ್ಯೂಬ್ ವೀಡಿಯೋಸ್ಗಳನ್ನು ತೊಗೊಂಡು ಬರ್ತಾ ಇದ್ದಾರೆ ನಿಮ್ಮ ಮುಂದೆ. ನೆನಪಿರಲಿ, ಒಂದು ವಿಷಯದೊಳಗೆ ಯಾರು ಆಳವಾಗಿ ಹೆಚ್ಚು ಜ್ಞಾನವನ್ನು ಸಂಗ್ರಹಣೆ ಮಾಡ್ಕೊಂಡು ನಿಮಗೆ ವಿಷಯವನ್ನು ಬಿತ್ತರಿಸ್ತಾ ಇದ್ದಾರೋ ಹೆಚ್ಚು 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 ಅವ್ರ ವಿಡಿಯೋಗಳ ಕಡೆ ಗಮನ ಕೊಡ್ರಿ. ಅಂದರೆ ನಾನು ಇಂಥವ್ರೆ ಅಂತ ಹೇಳ್ತಾ ಇಲ್ಲ. ಅವರು ಲೆಕ್ಚರರ್ ಆಗಿರ್ಬೋದು, ಅವರು ಪೊಲೀಸರೇ ಆಗಿರ್ಬೋದು, ಅವರು KS ಅಧಿಕಾರಿ ಆಗಿರ್ಬೋದು, IAS ಅಧಿಕಾರಿ ಆಗಿರ್ಬೋದು, ಯಾವ ವ್ಯಕ್ತಿ ಒಂದು ವಿಷಯದ ಮೇಲೆ ಹೆಚ್ಚು ಆಳವಾದ ಜ್ಞಾನ ಕೊಡ್ತಾ ಇದ್ದಾನೋ ಅವುಗಳ ಕಡೆ ಹೆಚ್ಚು ಗಮನ ಕೊಡ್ರಿ. ಯಾಕಂದರೆ ಮುಂದಿನ ದಿನಮಾನಗಳಲ್ಲಿ ಎಕ್ಸಾಮ್ಗಳನ್ನು ನೀವು ಫೇಸ್ ಮಾಡಬೇಕಾಗಿತ್ತಂದರೆ ನೀವು ತಿಳ್ಕೊಳ್ಳುವಂತಹ ವಿಷಯದ ಮೇಲೆ ಕಾನ್ಫಿಡೆನ್ಸ್ ಬರಬೇಕು. ಆ ಕಾರಣಕ್ಕೆ ನೋಡ್ರಿ, ಇವತ್ತು ಒಂದೇ ಪ್ರಶ್ನೆ ಕನಿಷ್ಠ 1 ಅವರ್ ಆಯ್ತು. ಇವತ್ತು ಈ ಕಾನ್ಸೆಪ್ಟ್ ತಿಳ್ಕೊಂಡ್ರಿ. ಈ ಕಾನ್ಸೆಪ್ಟ್ ನಾನು ಒಂದು ಪ್ರಶ್ನೆ ಅಂತ ಅನ್ಕೊಂಡಿರ್ಬೋದು, ಆದರೆ ಈ ಜ್ವಾಲಾಮುಖಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಪ್ರಶ್ನೆ ಬಂದಾವೋ ಒಂದು ಪ್ರಶ್ನೆ ಇಲ್ಲಿಂದ ಹೊರಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ನೀವು ಬೇಕಿದ್ರೆ ಗಮನಿಸ್ರಿ. ದಟ್ ಇಸ್ ಬಿಕಾಸ್ ಆಫ್ ವಿ ಹ್ಯಾವ್ ಕಾನ್ಫಿಡೆಂಟ್. ವೈ ವಿ ಹ್ಯಾವ್ ಕಾನ್ಫಿಡೆಂಟ್? ವಿ ಹ್ಯಾವ್ ಗ್ರೇಟ್, ವಿ ಹ್ಯಾವ್ ನೋ. ನಮಗಿಲ್ಲಿ ಅಷ್ಟೊಂದು ಕಾನ್ಫಿಡೆಂಟ್ ಬರಲಿಕ್ಕೆ ಅತಿ ಮುಖ್ಯ ಕಾರಣ ಏನಪ್ಪ ಅಂತಂದ್ರೆ ಆ ವಿಚಾರದ ಮೇಲೆ ಹೆಚ್ಚು ತಿಳ್ಕೊಂಡಿದ್ದೀವಿ, ಮುಂದೇನು ಪ್ರಶ್ನೆ ಬರ್ತವೆ ಅನ್ನುವಂತಹ ಆತ್ಮವಿಶ್ವಾಸ ನಮಗಿದೆ. ಆ ಕಾರಣಕ್ಕೆ ಫ್ರೆಂಡ್ಸ್, ಒಂದು ವಿಷಯಗಳನ್ನು ತಿಳ್ಕೊಬೇಕಾಗಿತ್ತಂದರೆ ಸ್ವಲ್ಪ ವಿಚಾರವ ಒಂದೇ ಒಂದು ಸರ್ತಿ ಅಲ್ವಾ ಓದೋದು. ಆ ಓದಬೇಕಾದ ಸಂದರ್ಭದೊಳಗೆ ಒಂದೇ ಸರ್ತಿ ಹೆಚ್ಚು ತಿಳ್ಕೊಂಡು ಓದೋದಕ್ಕೆ ಪ್ರಯತ್ನ ಮಾಡಿರಿ ಫ್ರೆಂಡ್ಸ್. ಸೊ ಇದಿಷ್ಟು ಜ್ವಾಲಾಮುಖಿಗಳಿಗೆ ಸಂಬಂಧಪಟ್ಟ ಹಾಗೆ. ನಾಳೆ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂತಂದರೆ ನಾನೇನು ಇಲ್ಲಿ ಪಾಯಿಂಟ್ಗಳನ್ನು ಕೆಲವೊಂದು ತೋರಿಸಿದ್ನಲ್ಲ, ನಿಮ್ಮ ಮುಂದೆ ವರ್ಲ್ಡ್ ಮ್ಯಾಪ್ ಇತ್ತನಪ್ಪ ಅಂತಂದರೆ ಹೋಗಿ ಆ ಒಂದು ಆ್ಯಕ್ಚುಲಿ ಫಿಸಿಕಲ್ ವರ್ಲ್ಡ್ ಮ್ಯಾಪ್ ಒಳಗೆ ಗುರುತಿಸ್ರಿ. ನಾನು ಎಲ್ಲೆಲ್ಲಿ ಜ್ವಾಲಾಮುಖಿಗಳಂತಂದೇಳಿ ನಾನು ಗುರುತಿಸ್ಕೊಂಡಿದ್ದೀನಲ್ಲ, ಈ ವಿಡಿಯೋ ಮುಗಿದ ಮೇಲೆ ಮತ್ತೊಂದು ಸರ್ತಿ ಈ ವಿಡಿಯೋ ನೋಡ್ಕೊತ ಎಲ್ಲೆಲ್ಲ ಪಾಯಿಂಟ್ ಔಟ್ ಆಗ್ಯಾವ ಅಲ್ಲೆಲ್ಲ ಪಾಯಿಂಟ್ ಔಟ್ ಮಾಡಿರಿ. ಒಂದೇ ಒಂದು ಸರ್ತಿ ಈ ರೀತಿ ವರ್ಕ್ ಮಾಡಿರಿ. ಲೈಫ್ ಲಾಂಗ್ ಮತ್ತೊಂದು ಸಲ ಮಾಡೋ ಅಗತ್ಯ ಇಲ್ಲ, ಅಷ್ಟು ನೆನಪುಳಿದು ಬಿಡ್ತಾವೆ ನಿಮಗೆ. ಓಕೆನಾ ಫ್ರೆಂಡ್ಸ್? ಆದ್ಮೇಲೆ ಇಲ್ಲಿಯವರೆಗೆ ನನ್ನ ಈ ತರಗತಿಯನ್ನು ಚಾಚು ತಪ್ಪದೆ ಕೂಲಂಕುಷವಾಗಿ ಗಮನಿಸಿರುವಂತಹ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಆದ್ಮೇಲೆ ಯಾರು ಇಲ್ಲಿವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಈ ಒಂದಿಷ್ಟು ಮಾಹಿತಿಯನ್ನು ತಲುಪಿಸ್ರಿ. ಅವರು ಕೂಡ ಈ ಒಂದು ಮಾಹಿತಿಗೆ ನಾಟ್ ಓನ್ಲಿ ಫಾರ್ PC ಇನ್ಕ್ಲೂಡಿಂಗ್ PCs ಆಲ್ಸೋ, SDA, FDA, KS, ಈವನ್ ಇನ್ಕ್ಲೂಡಿಂಗ್ IAS ಆಲ್ಸೋ. ಯಾರು ಕನ್ನಡದಿಂದ ಪ್ರಿಪೇರ್ಡ್ ಆಗಿ ಅಂದರೆ ಬೇಸಿಕ್ ಪ್ರಿಪೇರ್ ಆಗ್ತಾ ಇದ್ರು IASಗೆ, ಅಂಥವ್ರಿಗೂ ಕೂಡ ಈ ಒಂದು ವಿಡಿಯೋ ತುಂಬ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನನ್ನ ಆತ್ಮವಿಶ್ವಾಸ. ಆದ್ಮೇಲೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಒಳ್ಳೆಯ ವಿಷಯದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೂ ಜಾಗೃತರಾಗಿರಿ. ಅಂಟಿಲ್ ದೆನ್ ಟೇಕ್ ಕೇರ್. ಗುಡ್ ನೈಟ್.